ಯಾಕಂದ್ರೆ ಇವತ್ತು ಯಾವ ಪರಿಸ್ಥಿತಿ ಬಂದಿದೆ, ನಾನು ಇವತ್ತು ಜೈಲ್ ಹೋಗ್ತಾ ಇದ್ದೀನಿ. ಒಬ್ಬ ನ್ಯಾಷನಲ್ ಮೆಡಲಿಸ್ಟ್ ಜೈಲ್ ಹೋಗ್ತಾ ಇದ್ದಾನೆ. ಯಾಕಂದ್ರೆ ನನಗೆ ಆ್ಯಕ್ಚುಲಿ ತುಂಬ ಸತತವಾಗಿ ನಾನು ಮಹಾರಾಷ್ಟ್ರ ಜರ್ಸಿ ಹಾಕುವಾಗ ನಾನು ಕರ್ನಾಟಕ ಜರ್ಸಿಗೆ ಯಾಕೆ ಹಾಕ್ತದೆ ಒಂದು ಕಾಡ್ತಾ ಇತ್ತು ಅಭ್ಯಾಸ. 1 ಇಯರ್ ಸ್ವಲ್ಪ ಸ್ಟ್ರಗಲ್ ಮಾಡಿ 2017ಇಂದ ಸತತವಾಗಿ ಸ್ಟೇಟ್ ಮೆಡಲ್ ಗೆಲ್ತಾ ಹೋಗ್ತೀನಿ. ಅವಾಗ ನಾನು ನ್ಯಾಷನಲ್ ಕೆಲವೊಂದು ಘಟನೆಗಳಲ್ಲಿ ನಾನು ಸ್ಪೋರ್ಟ್ಸ್ ಬಿಡಬೇಕಂತ ನಿರ್ಧಾರ ಮಾಡಿರ್ತೀನಿ. ಬಿಕಾಸ್ ಫೈನಾನ್ಷಿಯಲಿ ನಾನು ಸ್ಟ್ರಾಂಗ್ ಇರಲ್ಲ. ಕೋವಿಡ್ ಆದ ನಂತರ ನಾನು ಕಂಪ್ಲೀಟ್ ಝೀರೋ ಆಗಿರ್ತೀನಿ. ನೋಡಿದ್ರೆ ಫುಲ್ಲು ದೊಡ್ಡ ದೊಡ್ಡ ಕಲ್ಲುಗಳು, ಸ್ಟೇಡಿಯಮ್ ಏನಿದು ಮಶಾನ್ ಮೂವಿ ಹೇಳ್ದಲ್ಲ, ಮಶಾನ್ ಮೂವಿನೇ ಕಮ್ತು ನನಗೆ. ಇದ್ರ ಬಗ್ಗೆ ಯಾರು ಅಪ್ಪೋಸ್ ಹೋಗಿರ ನೀವು? ಸರ್ ನಾವು ಅಪ್ಪೋಸ್ ಹೋದ್ರೆ ನಮಗೆ ಇಲ್ಲಿ ಬದುಕೋದು ಬಿಡಲ್ಲ, ನೆಕ್ಸ್ಟ್ ಡೇ ನಾವು ಬ್ಯಾಪ್ ಆಗ್ಬಿಡ್ತೀವಿ, ಈ ರೀತಿ ಸಿಸ್ಟಮ್ ಇರುತ್ತೆ. ಏನಂತಾರೆ ಹೋಗೋದು 10 ದಿವಸ ಒಳಗೆ ಒಬ್ಬರು ಸ್ಟೂಡೆಂಟ್ ಬರೋಲ್ಲ. ನಾನು ಗ್ರೌಂಡ್ ಟೈಮ್ ಆಟ್ ಅ ಟೈಮ್ 6 o'clock ಹೋಗ್ತೀನಿ, ಬರ್ತೀನಿ, ಒಬ್ಬರು ಬರೋಲ್ಲ. ಯಾಕಂದರೆ ಯಾಕೆ ಗೊತ್ತೇ ಇಲ್ಲ ಸ್ಟೇಡಿಯಮ್ ಇದೆ ಅಂತೇಳಿ. ಫಸ್ಟ್ ಆಫ್ ಆಲ್ ಒಂದು ಮಳೆ ಇತ್ತು. ಆ ಮಳೆನ ತೆಗೀರಿ, ಮಾಮೂಲಿ ಅಕಸ್ಮಾತ್ ವಾಕ್ ಮಾಡಿ ಯಾವುದು ಕಾಲದಿದ್ರೆ ಏಟ್ ಆಗ್ಬಿಡುತ್ತಂತ ಹೇಳ್ತೀನಿ. ಆ ಮಳೆ ಅದು ಹಾಗೆ ಇರುತ್ತೆ. ಆ ದಿವಸದಿಂದ ಆಲ್ಮೋಸ್ಟ್ ಇವಾಗ 110 days ಆಯಿತು. ಇಷ್ಟು ದಿನದಲ್ಲಿ ಇನ್ನೂವರೆಗೆ ಕರೆಕ್ಟಾಗಿ ನಿದ್ದೆ ಬರೋಲ್ಲ. ಆ ಹುಡುಗಿನ ಕಿವಿ ಅದು ಮಾತುಗಳು ಇನ್ನೂ ಕಿವಿಗೆ ಅದೇ ಆಗ್ತದೆ. ಯಾಕೆ ನನ್ನ ಕೈಯಿಂದ ಯಾಕೆ ಆಗ್ತಾಯಿಲ್ಲ? ನಾನು ಧ್ವನಿ ಹತ್ತದ್ರೂ ಕೂಡ ನನ್ನ ಮಧ್ಯದಲ್ಲಿ ಸ್ಟಕ್ ಆಗಿಬಿಟ್ಟೆನಪ್ಪ. ಯಾಕೆ ಇದು ಆಗ್ತಾಯಿದ್ವಿ ಸರ್, ಇಲ್ಲಿವರೆಗೂ ನಾನೊಂದು 40 FIR ನೋಡಿದ್ದೀನಿ. ಇನ್ನೊಂದು FIR ಆಗುತ್ತೆ, ನಾನು ತಲೆ ಕೆಡಿಸ್ಕೊಳ್ಳಲ್ಲ, ಹಾಕೊಂಡು ಹೋಗಿ FIR ಅಂತ. ಸರ್ ನಮಸ್ಕಾರ. ನಮಸ್ಕಾರ. ಸ್ಟೇಡಿಯಂ ಸಂಬಂಧ ಹೋರಾಡ್ತಿರೋ ಕಾರಣ ಏನು ಸರ್? ಫಸ್ಟ್ಲಿ ಹೋರಾಡ್ತಿರೋ ಕಾರಣ ಏನಂದರೆ, ಇಲ್ಲಿ ಇರೋ ಯುವಕರಿಗೆ ಯಾವ ರೀತಿ ದೌರ್ಜನ್ಯ ಆಗ್ತಾ ಇದೆ ಅಂದರೆ, ಸ್ಪೆಷಲಿ ಸ್ಪೋರ್ಟ್ಸ್ ಪರ್ಸನ್ ಅವ್ರ ಮೇಲೆ ಯಾವ ರೀತಿ ಅನ್ಯಾಯ ಆಗ್ತಾಯಿದೆ, ಅದಕ್ಕೋಸ್ಕರ ಆ ನ್ಯಾಯ ಅವ್ರಿಗೆ ಕೊಡಬೇಕು. ಅವ್ರಿಗೆ ಒಂದು ಒಳ್ಳೆ ರೀತಿಯಿಂದ ಸ್ಪೋರ್ಟ್ಸಲ್ಲಿ ಮುಂದೆ ಬರಬೇಕು. ಬರೀ ಡಿಸ್ಟಿಕ್ ಅಷ್ಟೇ ಸೆಮಿಪಲ್ಲ, ನಾಳೆ ನ್ಯಾಷನಲ್ ಇಂಟರ್ನ್ಯಾಷನಲ್ ಮೆಡಲ್ ಗೆಲ್ಬೇಕಂತೇಳಿ ಆ ಉದ್ದೇಶದಿಂದ ನಾವು ತೀರ್ಮಾನ ಸರ್, ಅದು ಅಂತ ಆಯ್ತಂದ್ರೆ. ಸೊ ನಿಮ್ಮ ಹಿನ್ನೆಲೆ ಏನು ಸರ್? ಯಾವುದು ಸೊ ನಿಮ್ದು ಸ್ಪೋರ್ಟ್ಸ್ ಈಗ ಸ್ಟೇಡಿಯಂ ಸಂಬಂಧ ಹೋರಾಡ್ತಿದ್ದೀರಲ್ಲ, ಸೊ ನಿಮ್ಮ ಹಿನ್ನೆಲೆ ಏನು? ನೀವು ಯಾವ ಸ್ಪೋರ್ಟ್ಸದಲ್ಲಿ ಇದ್ದೀರಾ? ಆ್ಯಕ್ಚುಲಿ ನಾನು ಡೆಕ್ಯಾಥ್ಲಾನ್ ಇವೆಂಟ್ ಅಥ್ಲೆಟಿಕ್ಸಲ್ಲಿ ಒಂದು ಡೆಕ್ಯಾಥ್ಲಾನ್ ಇವೆಂಟ್ ಇರುತ್ತೆ. ಅದು 10 ಡಿಫ್ರೆನ್ಸ್ ಇವೆಂಟ್ ಅಂತ ಕರಿತೀವಿ. ಅದು ವರ್ಲ್ಡ್ ಟಫೆಸ್ಟ್ ಇವೆಂಟ್ ಫಸ್ಟ್ ನೈಟ್ 2 ದಿನದಲ್ಲಿ ಮಾಡೋದು ಇವೆಂಟ್. ಸೊ ಎಲ್ಲರೂ ಅದರಲ್ಲಿ ಪಾರ್ಟಿಸಿಪೇಷನ್ ಮಾಡೋಕ್ಕಾಗಲ್ಲ, ಬಿಕಾಸ್ ಅಲ್ಲಿ ಜಂಪ್ಸು, ಥ್ರೋಸು ಮತ್ತು ಸ್ಪ್ರಿಂಟು ಎಲ್ಲ ರೀತಿಯದು ಇವೆಂಟ್ಸ್ ಇರುತ್ತೆ. ಸೊ ನಾನು ಸತತವಾಗಿ ಮೆಡಲ್ ಗೆಲ್ಲುವಾಗ ಯಾವಾಗ ಒಂದು ಕಡೆ ನೋವಿತ್ತು, ನಾನು ಯಾದಗಿರಿಗೆ ರಿಪ್ರೆಸೆಂಟ್ ಮಾಡ್ತಲ್ಲಪ್ಪ ಅಂತ. ಯಾದಗಿರಿ ಡಿಸ್ಟಿಕ್ ರಿಪ್ರೆಸೆಂಟ್ ಇವಾಗ ನಾನು ಬಿಫೋರ್ ಬೆಂಗಳೂರಿಂದ ಆಡ್ತಾಯಿ ಅನಿವಾರ್ಯ ಯಾಕಂದ್ರೆ ನಮ್ಮ ಇದು ಯಾವುದಿಲ್ಲ, ಗೊತ್ತೇ ಇಲ್ಲ ಇನ್ನು ಇದೇ ಆಗ್ತಾ ಈ ಥರ ಫೆಸಿಲಿಟಿಗೆ. ಬಟ್ ಆಮೇಲೆ ಗೊತ್ತಾಯಿತು ಈ ಥರ ಒಂದು ಇರುತ್ತೆ ಫೆಸಿಲಿಟೀಸು, ಇಲ್ಲಿ ನಾನು ಆಡ್ಬೋದು ಅಂತೇಳಿ. ಸೊ ನಾನು ಸತತವಾಗಿ ನ್ಯಾಷನಲ್ಗೆ ಹೋಗುವಾಗ, ಸ್ಟೇಟ್ ಮೆಡಲ್ ಗೆಲ್ಲುವಾಗ ಒಂದು ನನಗೆ ಮನಸ್ಸಿತ್ತು, ಯಾದಗಿರಿಗೆ ರಿಪ್ರೆಸೆಂಟ್ ಯಾಕೆ ಮಾಡೋಕ್ಕಾಗ್ತದೆ ಅಂತೇಳಿ. ಅದಕ್ಕೋಸ್ಕರ ಒಂದು ಸಣ್ಣ ಪ್ರಯತ್ನ ಸ್ಟಾರ್ಟ್ ಮಾಡೋದ್ರಲ್ಲಿ ಇವಾಗ ನಾನು ಯಾದಗಿರಿ ಡಿಸ್ಟಿಕ್ಕಿಂದ ರಿಪ್ರೆಸೆಂಟ್ ಆಗ್ತಾ ಇದ್ದೀನಿ. ಸೊ ಇವಾಗ ಏನು ಮೂಲಭೂತ ಸೌಕರ್ಯ ಬೇಕು, ಅದಕ್ಕೋಸ್ಕರ ಪ್ರಯತ್ನ ಮಾಡ್ತೆ. ಸೊ ನಿಮ್ದು ಗುತ್ತೂರಿಂದ ಯಾವ ಥರ ಬೆಳೆದು ಬಂದಿರಾ ಅನ್ನೋದು ಸ್ವಲ್ಪ ಹೇಳ್ತೀರಾ? ನಾನು ಇಲ್ಲೇ ಶಾಪುರ್ ತಾಲೂಕು ಬರುತ್ತೆ ನಮ್ಮದು. ಅಲ್ಲಿ ಉಕ್ಕಿನಾಳ ಅಂತ ಊರಿದೆ. ಉಕ್ಕಿನಾಳಿಗೆ PR ತಾಂಡ ಅಂತ ಬಂದು ನಮ್ಮ ಸಮುದಾಯದಲ್ಲಿ ತಾಂಡ ಅಂತ ಕರಿತೀವಿ. ಅದಕ್ಕೆ ಆ ತಾಂಡದಿಂದ ಬಂದು ನಾವು ಅಲ್ಲಿಂದನೇ ಕಲಿಯೋದೆಲ್ಲ. ಸ್ಕೂಲ್ ನಂದು ಅದೇ ಆಗಿಲ್ಲ, ಪುಣ್ಯದಲ್ಲಿ ನಾನು ಓದಿರೋದು. ಬಿಕಾಸ್ ನಮ್ಮ ತಂದೆ ತಾಯಿ ರೈತರಿಂದ ನಮಗೆ ಯಾವ ರೀತಿ ಸಪೋರ್ಟ್ ಇದೆ, ನಮ್ಮ ತಂದೆ ತಾಯಿ ಕೆಲಸ ಮಾಡೋ ಕೂಲಿ ಕಾಮಲಿ ಮಾಡೋಕ್ಕಂತೇಳಿ ಪುಣೆಗೆ ಶಿಫ್ಟ್ ಆಗ್ತದೆ. ಸೊ ಅದೇ ಶಿಫ್ಟ್ ಆದಮೇಲೆ ನಮಗೂ ಕೂಡ ಅಲ್ಲಿ ಒಂದು ಸ್ಕೂಲಾಗಿ ಸೇರ್ತೇವೆ. ಸೊ ಅಲ್ಲಿ ಒಂದು ಸ್ಕೂಲ್ ಸೇರ್ತಾ ನಾನು ನಮ್ಮ ಸ್ಕೂಲಲ್ಲಿ PT ಸರ್ಗಳು ಇವಾಗ ನನ್ನಲ್ಲಿ ಒಂದು ಪೊಟೆನ್ಷಿಯಲ್ ನೋಡ್ಬಿಟ್ಟು ಸ್ಪೋರ್ಟ್ಸ್ ಆಡ್ಬೋದು ಅಂತೇಳಿ ಸ್ಪೋರ್ಟ್ನ ಜರ್ನಿ ಸ್ಟಾರ್ಟ್ ಮಾಡ್ತಾರೆ. ಸೊ ಅಲ್ಲಿ ಪೂರ ನಾನು ಒಂದು ಸ್ಪೋರ್ಟ್ಸ್ ಸ್ಕೂಲ್ನ ಸೆಲೆಕ್ಟ್ ಆಗ್ತದೆ. ನಮ್ಮಲ್ಲಿ ಒಂದು ಸ್ಪೋರ್ಟ್ಸ್ ಸ್ಕೂಲ್ ಇಡೀ ಅಂದರೆ ಮಹಾರಾಷ್ಟ್ರದಲ್ಲಿ ಕೆಲವೊಂದು ಜಾಗದಲ್ಲಿ ಕೆಲವೊಂದು ಸ್ಪೋರ್ಟ್ಸ್ ಸ್ಕೂಲ್ ಅಂತ ಇದೆ. ಆ ಸ್ಕೂಲಲ್ಲಿ ನನಗೆ ಅಡ್ಮಿಷನ್ ಮಾಡಿಸ್ತಾರೆ. ಅಲ್ಲಿಂದ ನಾನು ಫಸ್ಟು ಬಾಕ್ಸಿಂಗ್ಗೆ ಸೇರ್ತೀನಿ. ಬಾಕ್ಸಿಂಗ್ ಸೇರಾದ್ಮೇಲೆ ನಾನು ಫಸ್ಟ್ ಸ್ಟೇಟ್ ಗೋಲ್ಡ್ ಮೆಡಲ್ ಮಾಡಿದ್ದೀನಿ, ನ್ಯಾಷನಲ್ ಹೋಗ್ತೀನಿ. ಆಮೇಲೆ ನೆಕ್ಸ್ಟ್ ನಾನು ಅಥ್ಲೆಟಿಕ್ಸಿಗೆ ಸೇರ್ತೀನಿ. ಅನ್ಫಾರ್ಚುನೇಟ್ ಅಥ್ಲೆಟಿಕ್ಸಿಂದ ಬಾಕ್ಸಿಂಗಿಂದ ಅಥ್ಲೆಟಿಕ್ಸ್ಗೆ ಹೋಗ್ತೀನಿ. ಅಥ್ಲೆಟಿಕ್ಸ್ಗೆ ಕೂಡ ಅದೇ ಥರ ಕಂಟಿನ್ಯೂಸ್ ನಾನು ಸತತವಾಗಿ ನ್ಯಾಷನಲ್ ಮೆಡಲ್ ಗೆಲ್ತಾ ಹೋಗ್ತೀನಿ. ಅದು ಆದಮೇಲೆ ಒಂದು ಸತಿ ಆಕ್ಸಿಡೆಂಟಿಂದ ನನಗೆ ಒಬ್ಬರು ಫ್ರೆಂಡ್ಸ್ ಇರ್ತಾರೆ ಕರ್ನಾಟಕದವರು. ಅಲ್ಲಿಂದ ಅವ್ರು ಆ್ಯಕ್ಚುಲಿ ಕೋಲಾರಲ್ಲಿ ಬರೋರು ಅವರು. ಸೊ ಅಲ್ಲಿ ಅವ್ರ ಫ್ರೆಂಡ್ ಬರ್ತಾರೆ. ಅವರು ನನಗೆ ಏನಂತ ಕರೀತಾರೆ ಅಂದರೆ, ನನಗೆ ಆ್ಯಕ್ಚುಲಿ ತುಂಬ ಸತತವಾಗಿ ನಾನು ಮಹಾರಾಷ್ಟ್ರ ಜರ್ಸಿ ಹಾಕುವಾಗ ನಾನು ಕರ್ನಾಟಕ ಜರ್ಸಿಗೆ ಯಾಕೆ ಆಗ್ತದೆ ಅಂತ ಒಂದು ಕಾಡ್ತಾ ಇತ್ತು ಆ ಡೇಸ್. ಅನ್ಫಾರ್ಚುನೇಟ್ಲಿ ಅವ್ರು ಬಂದು ಮಾತಾಡ್ಸೋವಾಗ ನನಗೆ ಗೊತ್ತು. ನಾನು ಆ್ಯಕ್ಚುಲಿ ಹೋಗಿ ಅವ್ರನ್ನ ಇಕ್ಕಟ್ಟಾಗಿ ಮಾತಾಡಿ, ನಾನು ಕೂಡ ಕರ್ನಾಟಕವನು, ನನಗೆ ಆಸೆ ತುಂಬ ಇದೆ ನಿಮ್ಮ ಇದು ರಿಪ್ರೆಸೆಂಟ್. ಆ್ಯಕ್ಚುಲಿ ನಾನು ಕನ್ನಡ ಬರ್ತಿರಲಿಲ್ಲ ಅವಾಗ, ಹಿಂದಿರಿ ಅವ್ರನ್ನ ಜೊತೆ ಮಾತಾಡೋರು. ಅವರು ಕೂಡ ಹಿಂದಿ ಕರೆಕ್ಟಾಗಿ ಬರ್ತಿರ್ಲಿಲ್ಲ. ಸೊ ಹೇಗೋ ನಾನು ಎಕ್ಸ್ಪ್ಲೈನ್ ಮಾಡೋದು ಆದಮೇಲೆ ನಾನು ಅವ್ರನ್ನ ಎಕ್ಸ್ಪ್ಲೈನ್ ಮಾಡೋದ್ರಿಂದ ಅವರು ಕೂಡ ಖುಷಿ ಆಗ್ತಾರೆ. ನೀವು ಅಷ್ಟು ಟ್ಯಾಲೆಂಟ್ ಇದೆಯಲ್ಲ ಸ್ಪೋರ್ಟ್, ನಮ್ಮ ಕಡೆಯಿಂದ ನೀವು ಆಡ್ಬೋದು ಅಂತ ಹೇಳ್ತಾರೆ. ಆಮೇಲೆ ಅವ್ರು ಕೋಚನ್ನ ಇಂಟ್ರೊಡ್ಯೂಸ್ ಮಾಡ್ತಾರೆ. ಇದೇ ಥರ ಸ್ವಲ್ಪ ಮಾತಾಡೋ ಆಮೇಲೆ ಬೆಂಗಳೂರಿಗೆ ನಾನು ಜಾಯ್ನ್ ಆಗಬೇಕಂತೇಳಿ ಅವರು ನನ್ನ ಆಪ್ಷನ್ ಕೊಡ್ತಾರೆ.
ಬೆಂಗಳೂರಿಗೆ ನೀವು ಜಾಯ್ನ್ ಆಗ್ಬೋದು. ಬಿಕಾಸ್ ನಾವು ಆವಾಗ 10th ಹೋಗ್ತಾ ಇದ್ದೆ. 10th ನಾನು ಸಡನ್ ಇದು ಆಗ್ಬಾರ್ದು, ಬೋರ್ಡ್ ಎಕ್ಸಾಮ್ ಎಲ್ಲ ಕೊಲಾಪ್ಸ್ ಆಗ್ಬಾರ್ದು ಅಂತ ಹೇಳಿ ಅವರು 1 ವರ್ಷ ತಡಿ, ನೆಕ್ಸ್ಟ್ ಇಯರ್ ಬರ್ಬೋದು, ಒಂದು ಸೆಲೆಕ್ಷನ್ ಇರುತ್ತೆ, ಸೆಲೆಕ್ಷನ್ ಬಂದು ನೀವು ಇಲ್ಲಿ ಬೆಂಗಳೂರಿಗೆ ಜಾಯ್ನ್ ಆಗ್ಬೋದು ಅಂತ ಹೇಳ್ತಾರೆ. ಅದೇ ಥರ ನಾನು ಅವ್ರನ್ನ ಫಾಲೋ ಅಪ್ ಮಾಡಿ ಬೆಂಗಳೂರಿಗೆ ಬಂದಿರ್ತೀನಿ. ಅಲ್ಲಿ ಕೂಡ ನಂದು ಆಕ್ಸಿಡೆಂಟ್ಲಿ ನಾನು ಸ್ಪೋರ್ಟ್ಸ್ಗೆ ಆಕ್ಸಿಡೆಂಟ್ಲಿ ನಾನು ಹಿಂದೆ ಸೆಲೆಕ್ಟ್ ಆಗಿರ್ತೀನಿ. ಸೆಲೆಕ್ಟ್ ಆಗಿಬಿಟ್ಟು ನೆಕ್ಸ್ಟ್ ನಾನು ಬೆಂಗಳೂರಿಗೆ DYES ಸ್ಪೋರ್ಟ್ಸ್ ಹಾಸ್ಟೆಲಲ್ಲಿ, ಅಂದರೆ ಡಿಪಾರ್ಟ್ಮೆಂಟ್ ಆಫ್ ಯೂತ್ ಆ್ಯಂಡ್ ಸ್ಪೋರ್ಟ್ಸ್, ಅಂದರೆ ಕರ್ನಾಟಕದು ಒಂದು ಕೆಲವು ಎಲ್ಲ ಇಲಾಖೆದಲ್ಲಿ ಸ್ಪೋರ್ಟ್ಸ್ ಇಲಾಖೆ ಇದೆ. ಪ್ರತಿ ಡಿಸ್ಟಿಕಲ್ಲಿ ಒಂದು ಸ್ಪೋರ್ಟ್ಸ್ ಹಾಸ್ಟೆಲ್ ಇರುತ್ತೆ. ಅಲ್ಲಿ ಇರೋಕ್ಕಂತ ಸ್ಪೆಷಲಿ ಅದರಲ್ಲಿ ಬೆಂಗಳೂರಲ್ಲಿ ಒಂದು ಸ್ಪೋರ್ಟ್ಸ್ ಇರೋಕ್ಕೆ, ಸ್ಪೋರ್ಟ್ಸಲ್ಲಿ ಅಲ್ಲಿ ಸ್ಪೋರ್ಟ್ಸ್ ಹಾಸ್ಟೆಲ್ ಇರುತ್ತೆ. ಆ ಹಾಸ್ಟೆಲ್ಗೆ ಸೆಲೆಕ್ಟ್ ಆಗಿ ಅಲ್ಲಿ ಕೂಡ ನಾನು ಬಂದಾದಮೇಲೆ 1 ಇಯರ್ ಸ್ವಲ್ಪ ಸ್ಟ್ರಗಲ್ ಮಾಡಿ 2017ಇಂದ ಸತತವಾಗಿ ಸ್ಟೇಟ್ ಮೆಡಲ್ ಗೆಲ್ತಾ ಹೋಗ್ತೀನಿ. ಸ್ಟೇಟ್ ಮೆಡಲ್ ಗೆದ್ದಾದ್ಮೇಲೆ ನ್ಯಾಷನಲ್ ಹೋಗೋದು ಅಪರ್ಚುನಿಟಿ ಬರ್ತಾ ಇದ್ದೆ. ನಾನು ಹಾಗೆ ರಿಪ್ರೆಸೆಂಟ್ ಮಾಡ್ತಾ ನನಗೆ ಆಮೇಲೆ ತುಂಬ ಲೇಟಾಗಿ ಗೊತ್ತಾಗೋದು ಯಾದಗಿರಿ ಅಂತ ಡಿಸ್ಟಿಕ್ ಆಗಿರೋದೆ. 2015 ಆ್ಯಕ್ಚುಲಿ 2009ಅಲ್ಲಿ ಸೆಪ್ರೇಟ್ ಆಗಿರೋದು ಯಾದಗಿರಿ ಡಿಸ್ಟಿಕ್ಕು. ಬಟ್ ಇಲ್ಲಿವರೆಗೆ ಯಾರಿಗೂ ಗೊತ್ತಿರಲಿಲ್ಲ. ನನಗೂ ಕೂಡ 2017 ಆದಮೇಲೆ ಗೊತ್ತಾಯ್ತು ನಮ್ಮ ಯಾದಗಿರಿ ಡಿಸ್ಟಿಕ್ ಸಪ್ರೇಟ್ ಆಗಿ. ಅಲ್ಲಿಗೆ ನಾನು ಕಲಬುರಗಿ ಅಂತ ಹೇಳ್ಕೊಂಬಂದಿರೋದು. ಓಕೆ ಅದು ಹಾಂ, ಕಲಬುರಗಿ ಹೇಳ್ಕೊಂಬಂದಾಗ ಎಲ್ಲರೂ ಹೇಳಿದ್ರು ಕಲಬುರಗಿ, ಬಟ್ ನಾನು ಅಂದರೆ ಹೋಗಿ ಯಾದಗಿರಿ ಬರ್ತಾ ಇದ್ದಲ್ಲ. ಕೆಲವೊಂದು ಈ ಥರ ಫ್ಯಾಕ್ಟರ್ಸ್ ನಾನು ಎಲ್ಲ ಚೆಕ್ ಮಾಡ್ತಾ ಬಿಕಾಸ್ ಇದು ಸಡನ್ ಆಗಿಲ್ಲ. ನನಗೂ ಕೂಡ ಇಂಟ್ರೆಸ್ಟ್ ಇತ್ತು ಆಡ್ಬೇಕಾದ್ರೆ, ಆದರೆ ಆಸೆ ಇರಲಿಲ್ಲ. ಏನಕ್ಕೆ ಆಡಬೇಕಪ್ಪ, ನಮ್ಮ ಊರಿಂದ ಏನೋ ಸಪೋರ್ಟ್ ಇಲ್ಲ ನನ್ನ ಕಡೆ, ನಾ ಯಾಕೆ ಹೋಗ್ಬೇಕಂತ ಆ ಒಂದು ಕೆಲವೊಂದು ಭಾವನೆಗಳು ಇತ್ತು. ಸೊ ಹಾಗೆ ಒಂದು ದಿವಸ ಏನಾಗತ್ತಂದರೆ ಸಡನ್ಲಿ ಒಬ್ಬರು ಯಾದಗಿರಿ ರಿಪ್ರೆಸೆಂಟ್ ಮಾಡೋ ಒಂದು ಹುಡುಗಿ ಯಾದಗಿರಿಯಿಂದ ಬಂದು ಆಡಿರ್ತಾರೆ. ಅವ್ರು ನಾನು ಕೇಳ್ತೀನಿ, ನೀವು ಯಾದಗಿರಿ ಅವ್ರು ಅಂತ ಹೇಳಿ. ನನ್ನ ಹೆಸರು ಲೋಕೇಶ್ ಅವರು ಬಂದ, ಅವ್ರಿಗೂ ಡೌಟ್ ಇರುತ್ತೆ, ನಮ್ಮ ಸೈಡ್ ಅಂತ ಅವ್ರಿಗೆ ಡೌಟ್ ಇರುತ್ತೆ. ಸೊ ಬಂದು ಮಾತಾಡಿಸ್ತಾರೆ ನನ್ನ, ನಾವು ಯಾದಗಿರಿ ಅವರು ಅಂತ ಹೇಳಿ. ಬಟ್ ನಾನು ಯಾದಗಿರಿ, ನಾನು ಕಲಬುರಗಿ ಬರುತ್ತೆ, ನನ್ನ ಅಡ್ರೆಸ್ ನೀವು ಯಾದಗಿರಿ ಅವರು, ಯಾದಗಿರಿ ಸಪ್ರೇಟ್ ಜಿಲ್ಲೆ ಆಗಿದೆ ಅಂತ ಆವಾಗ ಫ್ಲ್ಯಾಶ್ ಬೇರೆ ಜಿಲ್ಲೆ ಬೇರೆ ಆಗಿದೆ ಅಂತ ಹೇಳಿ. ಈ ಥರ ಇನ್ಸಿಡೆಂಟ್ ನೋಡುವಾಗ ನಾನು 1 ವರ್ಷ 2 ವರ್ಷ ಸತತವಾಗಿ ಬಿಕಾಸ್ ನಮ್ಮ ಬೆಂಗಳೂರಲ್ಲಿ ಇರೋದ್ರಿಂದ ಬೆಂಗಳೂರಲ್ಲೇ ಟ್ರೈನಿಂಗ್ ಮಾಡ್ತಾರೆ. 2022ವರೆಗೆ ಬೆಂಗಳೂರಲ್ಲಿ ಇದ್ದೆ ನಾನು. ಅವಾಗ ನಾನು ನ್ಯಾಷನಲ್ ಕೆಲವೊಂದು ಘಟನೆಗಳಲ್ಲಿ ನಾನು ಸ್ಪೋರ್ಟ್ಸ್ ಬಿಡಬೇಕಂತ ನಿರ್ಧಾರ ಮಾಡಿರ್ತೀನಿ. ಬಿಕಾಸ್ ಫೈನಾನ್ಷಿಯಲಿ ನಾನು ಸ್ಟ್ರಾಂಗ್ ಇರಲ್ಲ. ಕೋವಿಡ್ ಆದಮೇಲಂತೂ ನಾನು ಕಂಪ್ಲೀಟ್ ಝೀರೋ ಆಗಿರ್ತೀನಿ. ಹಾಗೆ ಪರ್ಫಾರ್ಮೆನ್ಸ್ ಮಾಡ್ತಾ ನಾನು 2022ಅಲ್ಲಿ ನಿರ್ಧಾರ ಮಾಡ್ತೀನಿ ಸ್ಪೋರ್ಟ್ಸ್ನ ಬಿಡಬೇಕು ಅಂತ. ಈಗ ಆಗ್ತಲ್ಲ, ಮನೆಗೆ ನಮ್ಮ ಫ್ಯಾಮಿಲಿ ಕಂಡೀಷನ್ ಚೆನ್ನಾಗಿರಲಿಲ್ಲ. ಸೊ ಮನೆ ನೋಡೋರು ಯಾರು ಇರಲಿಲ್ಲ. ಇವಾಗ ನನ್ನ ಫ್ಯಾಮಿಲಿ ಸ್ವಲ್ಪ ತೊಂದರೆ ಇದರಿಂದ ನಾನು ಸ್ಪೋರ್ಟ್ಸ್ ಬಿಟ್ಟು ಏನಾದರೂ ಕೋಚಿಂಗ್ ಕ್ಲಬ್ ಸ್ಟಾರ್ಟ್ ಮಾಡಲ್ಲ. ಈಗ ನಾನು ಇರೋದು ಪೊಟೆನ್ಷಿಯಲನ್ನು ಕೋಚಿಂಗ್ ಕ್ಲಬ್ಬೇ ನೆಕ್ಸ್ಟ್ ಆಪ್ಷನ್ ಇತ್ತು ನನಗೆ. ಸೊ ಕೋಚಿಂಗ್ ಕ್ಲಬ್ ಯಾಕಂದ್ರೆ ಜಾಬಿಗೆ ನಾನು ತುಂಬ ಟ್ರೈ ಮಾಡೋದು ಯಾವುದೂ ಆಗಿರಲಿಲ್ಲ. ಬಿಕಾಸ್ ಅಲ್ಲಿ ಇರೋಕ್ಕಂಥ ಅಚೀವ್ಮೆಂಟ್ಸು ಕೆಲವೊಂದು ಪಾಲಿಟಿಕ್ಸಿಂದ ನಮಗೆ ಅರ್ಥ ಆಗ್ತಾ ಇರ್ತದೆ. ಸೊ ಅವಾಗ ನಾನು ಸ್ಪೋರ್ಟ್ಸ್ ಬಿಟ್ಬಿಟ್ಟು ಕೋಚಿಂಗ್ ಸ್ಟಾರ್ಟ್ ಅಂತೇಳಿ ಬೆಂಗಳೂರಿಂದ ಯಾದಗಿರಿ ಶಿಫ್ಟ್ ಆಗ್ತೀನಿ. ಮುಂಚೆ ಮೈಸೂರಲ್ಲಿ ಇರ್ತೀನಿ 2 ವರ್ಷ, ಅಲ್ಲೇ ಕಾಲೇಜ್ ಓದಿರೋದು. ಅಲ್ಲಿಂದ ನಾನು ಯಾದಗಿರಿಗೆ ಶಿಫ್ಟ್ ಆಗ್ತೀನಿ. ಯಾದಗಿರಿ ಶಿಫ್ಟ್ ಆದಮೇಲೆ ನನಗೆ ಇಲ್ಲಿ ಏನಂತ ಗೊತ್ತಿಲ್ಲ. ಒಬ್ಬರು ಒಂದು ಪರಿಚಯ ಆಗಿದ್ದು ದೊಡ್ಡಪ್ಪ ನಾಯಕ್ ಅಂತ, ಈ ಒಂದು ಫಿಸಿಕಲ್ ಟೀಚರ್ ಇರ್ತಾರೆ. ಅವರು ಆ್ಯಕ್ಚುಲಿ ಫಿಸಿಕಲ್ ಟೀಚರ್ ಅವರು ಸ್ಟೇಡಿಯಮಲ್ಲಿ ಒಂದು ಮೇಂಟೈನರ್ ವರ್ಕ್ ಮಾಡ್ತಾರೆ. ಅವ್ರ ಪರಿಚಯದಿಂದ ನಾವೀಗ ಬಂದಿರ್ತೀವಿ. ಬಂದಾದ್ಮೇಲೆ ನೋಡ್ತೀನಿ ಒಂದು ಯಾದಗಿರಿ ಡಿಸ್ಟ್ರಿಕ್ಟ್ ಸ್ಟೇಡಿಯಮ್ ಅಂದರೆ ಫಸ್ಟ್ ಆಫ್ ಆಲ್ ನಾನು ಇರೋ ತಕ್ಷಣ ಒಂದು ಬಸ್ ಸ್ಟ್ಯಾಂಡಲ್ಲಿ ಹೋಗ್ತೀನಿ. ಅವ್ರನ್ನ ಕೇಳ್ತೀನಿ ಸ್ಟೇಡಿಯಂ ಹೋಗ್ಬೇಕಾದ್ರೆ. ಅವರು ನನಗೆ ಯಾವ ಥರ ಮಾಡ್ತಾರೆ, ಯಾವುದು ಬೇರೆ ದೇಶದ್ದು ಜಾಗ ಕೇಳ್ತಾನೆ ಹೋಗ್ತಾ ಇರ್ತಾನೆ. ನನಗೆ ಫುಲ್ ಶಾಕ್ ಆಯ್ತು, ಏನಪ್ಪ ಇದೆ ಅಂತೇಳಿ ಕೇಳಿದೆ. ನಾನು ಎಲ್ಲರೂ ಕೇಳಿದೆ, ಗೊತ್ತಿಲ್ಲ ಅಂತೇಳಿ. ಒಬ್ಬ ಯಾರು ಬಂದ ಸ್ಟೇಡಿಯಮ್ಮ ಅಲ್ಲಿ ಒಂದು ಗ್ರೌಂಡ್ ಇದೆ ಅದೇ ಬಗ್ಗೆ ಕೇಳ್ತಾರೆ. ನನ್ನ ಗ್ರೌಂಡ್ ಓಡೋದು ಜಾಗಿಂಗ್ ಮಾಡಬೇಕು ಆ ಥರ ಗ್ರೌಂಡ್ ಇದೆ ಅಂತ ಕೇಳಿದ್ರೆ ಸುಮ್ಮನೆ ಸಿಗ್ತದೆ. ಯಾಕಂದರೆ ಇಲ್ಲಿರೋ ಬಂದು ಅದೇ ಅರ್ಥ, ವಾಕಿಂಗ್ ಅಂದರೆ ವಾಕಿಂಗ್ ಅಂದರೆ ಇಲ್ಲಿ ಅರ್ಥ ಆಗುತ್ತೆ ಚೆನ್ನಾಗಿ. ಸ್ಟೇಡಿಯಮ್ಮು ಸ್ಪೋರ್ಟ್ಸ್ ಅಂದರೆ ಅಷ್ಟು ಬೇಗ ಅರ್ಥ ಆಗಲ್ಲ. ಅವನವ್ರು ಹೇಳ್ತಾರೆ DC ಆಫೀಸ್ ಕಡೆ ಹೇಳಿದ್ರೆ ಕರ್ಕೊಂಡು ಹೋಗ್ತಾರೆ ಅಂತ ಹೇಳ್ತಾರೆ. DC ಆಫೀಸ್ ಕಡೆ ಅವ್ನು ಕರ್ಕೊಂಡು ಹೋಗಿ ಮೊದಲೇ ನೆನಪರೆ, ಸರ್ ನೀವು ಇಲ್ಲಿ ಯಾಕೆ ಬಂದ್ರಿ ಸರ್ ಹಂಗೆ ಪ್ರಶ್ನೆ ಮಾಡ್ತಾರೆ. ಏನು ಸರ್ ವಿಶೇಷ ಅಂತ. ಇಲ್ಲ ಒಂದು ಸ್ಪೋರ್ಟ್ಸು ಕ್ಲಬ್ ತೆಗಿಬೇಕ ಬಗ್ಗೆ. ಹೌದಾ, ಎಷ್ಟು ಫೀಸ್ ಇರ್ಬೋದು ಸರ್ ನಿಮ್ದು? ಏನು ಫೀಸ್ ಏನಿಲ್ಲ, ಸಮಾಜ ಸೇವೆ ಮಾಡಿ ಬಂದಿರೋ ಅಂತ ಕೇಳ್ತಾ ಸರ್ ನಾನು. ನಾನು ಸಮಾಜ ಸೇವೆನ, ನನಗೆ ಶಾಕ್ ಆಗ್ತಾ ಇರ್ತದೆ. ಸಮಾಜ ಸೇವೆನ ಇಲ್ಲ ಹಾಗೆ ಸಮಾಜ ಸೇವೆನ ಅನ್ಕೊಳ್ಳಿ, ಏನೋ ಒಂದು ನನಗೆ ಪೈನ್ ಮಾರಾಟ ಆಗಿಲ್ಲ, ಅಟ್ಲೀಸ್ಟ್ ಅವ್ರ ಕೈಯಿಂದ ಮಾಡ್ಸೋಣ ಅಂತ ಹೇಳಿ ಒಂದು ಮಕ್ಕಳಿಗೆ ಇವು ಅವ್ರಿಗೊಂದು ಏನೋ ದಾರಿ ತೋರ್ಸೋಕ್ಕಂತ ಬಂದಿದ್ದೀನಿ ಅಂತ ಹೇಳಿ ಕರ್ಕೊಂಡು ಹೋಗ್ತಾರೆ. ನನ್ನ ಕರ್ಕೊಂಡು ಹೋಗಿ ನಾನು ಹೋಗ್ತೀನಿ, ಆಫೀಸ್ ನೋಡ್ತೀನಿ. ಆಫೀಸ್ ನೋಡಿದ್ರೆ ಯಾವ ರೀತಿ ಆಫೀಸು ಒಳಗಡೆ ಇಂಟ್ರ ಆಗ್ತೀನಿ. ಸ್ಟೇಡಿಯಮ್ ನಂದು ಆ್ಯಕ್ಚುಲಿ ಫೋನ್ ಇದ್ದು ಮ್ಯಾಕಲ್ಲೆಲ್ಲ ನೋಡಿರ್ತೀನಿ, ಬೇರೆ ಥರನ ಕಂಡು ಇಲ್ಲಿ ಬೇರೆ ಥರವೇ ಇದೆಯಲ್ಲಪ್ಪ ಅಂತ. ಅಲ್ಲಿ ಹೋಗಿ ನೋಡ್ತಾ ಇದ್ದೀನಿ ಫುಲ್ ಇವತ್ತು ನೀವು ಏನು ನೋಡಿದ್ದೀರಲ್ಲ ಅದೇ ಥರ ಆ ದಿವಸದಿಂದ ಇನ್ನೂ ಅದೇ ಹೇಗೆ ಇದೆ ಅದು. ನೋಡಿದ್ರೆ ಫುಲ್ಲು ದೊಡ್ಡ ಕಲ್ಲುಗಳು, ಸ್ಟೇಡಿಯಮ್ಮ ಏನಿದು ಮಶಾನ ಭೂಮಿ ಹೇಳ್ದಲ್ಲ, ಮಶಾನ ಭೂಮಿನೇ ಕಂತು ನನಗೆ. ಆ ಮಶಾನ ಭೂಮಿಗೆ ಆಮೇಲೆ ನಾನು ಆಫೀಸ್ ಹೋಗಿ ನೋಡ್ತೀನಿ. ನಾನು ವೇಟ್ ಮಾಡ್ತೀನಿ, ಆಫೀಸರ್ ಬರ್ತಾರೆ.
ರಾಜಾ ಸಾರ್ ರಾವ್ ಅವರು ಆ ಟೈಮಿಂದ ಅವರು ಇದೇ ಥರ ಕಂಟಿನ್ಯೂ ಆಸ್ ಅ ಅಸಿಸ್ಟೆಂಟ್ ಡೈರೆಕ್ಟರ್ ಅವರು ವರ್ಕ್ ಮಾಡ್ತದಲ್ಲಿ ಅವ್ರನ್ನ ಕೇಳ್ತೀವಿ ಸರ್ ಇದು ಸ್ಟೇಡಿಯಂ ಆಯಿತು ಹೌದಪ್ಪ ಇನ್ನು ನೋಡಿ ಹೆಂಗೆ ಇಟ್ಟಿದ್ದಾರೆ ನಮ್ಮ ಹಣೆ ಬಾರಕ್ಕೆ ಇದೇ ಜಾಗ ನಂಗೆ ಸಿಕ್ಕಿತ್ತು ಹಂಗೆಲ್ಲ ಹೇಳ್ತಾರೆ. ಆಮೇಲೆ ಸ್ವಲ್ಪ ಎಲ್ಲ ಡಿಸ್ಕಷನ್ ಮಾಡಾದ್ಮೇಲೆ ನಮ್ಮ ಫ್ರೆಂಡ್ ಹೇಳ್ತಾರೆ ಸರ್ ಇಲ್ಲಿ ಬಳ್ರಿ ನಾನು ಸರ್ ನಿಮಗೆ ಯಾರಿಗೆ ತೋರಿಸ್ಬೇಕಾದ್ರೆ ಅವರು ಗೌರಪ್ಪ ನಾಯ್ಕನ ಕರ್ಕೊಂಡು ಹೋಗ್ತಾರೆ. ಕರ್ಕೊಂಡಾದ್ಮೇಲೆ ನಾನು ಇತ್ತು ನೋಡ್ತೀನಿ ಬೋರ್ಡಲ್ಲಿ ಎಷ್ಟು ಕೋಟಿ ಕೊಟ್ಟು ಬಜೆಟ್ ಆಗಿ ಎಲ್ಲ ಮೆನ್ಷನ್ ಮಾಡಿದಲ್ಲ ಇದ್ರ ಬಗ್ಗೆ ಯಾರು ಅಪೋಸ್ ಹೋಗಿಲ್ಲ ನೀವು ಸರ್ ನಾವು ಅಪೋಸ್ ಹೋದ್ರೆ ನನಗೆ ಇಲ್ಲಿ ಬರ್ಕತ್ ಬಿಡಲ್ಲ ನೆಕ್ಸ್ಟ್ ಡೇ ನಾವು ಗಾಯಪ್ ಆಗ್ಬಿಡ್ತೀವಿ ಈ ರೀತಿ ಸಿಸ್ಟಮ್ ಇದೆ ಅಂತ ಹೇಳ್ತಾರೆ ಅವರು. ಹೌದಾ ಅತ್ತೆ ನೆಕ್ಸ್ಟ್ ನಾನು ಬಂದಾದ್ಮೇಲೆ ರಾಜಸಾಬ್ ಅವರಿಗೆ ರಿಕ್ವೆಸ್ಟ್ ಮಾಡಿ ಸರ್ ನಾನು ಕ್ಲಬ್ ಸ್ಟಾರ್ಟ್ ದಿಬೇಸ ಉದ್ದೇಶ ಇದೆ ಹುಡುಗರಿಗೆ ಸ್ವಲ್ಪ ಭವಿಷ್ಯದಲ್ಲಿ ಏನೋ ನಾನು ಮಾಡೋಕೆ ಆತಿ ಅವ್ರ ಕೈಯಿಂದ ಸಾಧನೆ ಮಾಡಿಸಿ ಅಂತ ಹೇಳ್ತೀನಿ. ನೆಕ್ಸ್ಟ್ ನೋಡ್ತಾ ಯಾವುದು ನಾನು ಹೋಗ್ತೀನಿ ಅದೇ ದಿವಸ ನಾನು ಡಿ ಸಿಗೆ ಒಂದು ಪತ್ರ ಬರೀತೀನಿ ಅಲ್ಲಿ ಹೋಗ್ಬಿಟ್ಟು ಡಿ ಸಿ ಅದೇ ಒಂದು 2 ದಿವಸ ಹಿಂದೆ ಬಂದಿರ್ತಾರೆ ಹೊಸದು ಅವರ ಡಿ ಸಿ ಅವ್ರನ್ನ ಹೋಗಿ ಒಂದು ನಾರಾಯಣ ಹತ್ರ ಅವ್ರನ್ನ ಹೋಗಿ ನಾನು ಪತ್ರ ಕೊಡ್ತೀನಿ ಮೇಡಮ್ ಈ ಥರ ಕಲಪಬೇಕಂದ್ಬಿಡಿ ಎಲ್ಲ ಪ್ರತಿಯೊಂದು ಬೋರ್ಡ್ ಇದೆ ಆದರೆ ಯಾವ ರೀತಿ ಕೆಲಸ ಇಲ್ಲ ಕಂಪ್ಲೀಟ್ ಇದೆ. ಅವ್ರು ಬಂದು ನಾನು ನೀನೇ ಫಸ್ಟ್ ಮನುಷ್ಯ ಇದೆ ಈ ರೀತಿ ಕಂಪೇರ್ ಮಾಡೋ ಇದೆಯಾ ನೀನು ಮುಂಚೆ ಬಂದಿರೋ ಬಗ್ಗೆ ಇವ್ರು ನೀವು ಪತ್ರ ಬರೀದ ಅಂತ ಹೇಳಿ ಕಳಿಸಿತ್ತು ನಾನು ಹೇಳ್ತೀನಿ ಮೆಸ್ಗೆ ನೀವು ಬರ್ಬೇ ಅಂತ ಹೇಳಿ ಕಳಿಸುತ್ತೀನಿ. ನೆಕ್ಸ್ಟ್ ನೋಡಾದ್ಮೇಲೆ ಅವರು ಒಂದು ಹತ್ತತ್ರ ಒಂದು 10 ಡೇಸ್ವರೆಗೆ ಬರಲ್ಲ. ನನ್ನ ಮಾಮೂಲಿ ನನ್ನ ಕ್ಲಬ್ನ ಸ್ಟಾರ್ಟ್ ಮಾಡೋಕ್ಕೆ ಭಾಳ ಕಷ್ಟಪಟ್ಟು 10 ದಿವಸವಾಗಿ ಒಬ್ಬರು ಸ್ಟೂಡೆಂಟ್ ಬರಲ್ಲ. ನಾನು ಗ್ರೌಂಡ್ ಟೈಮ್ ಆಟ್ ಅ ಟೈಮ್ 6 o'clock ಹೋಗ್ತೀನಿ ಬರ್ತೀನಿ ಒಬ್ಬರು ಬರಲ್ಲ ಯಾಕಂದರೆ ಯಾಕೆ ಗೊತ್ತೇ ಇಲ್ಲ ಸ್ಟೇಡಿಯಂ ಇದೆ ಅಂತ ಫಸ್ಟ್ ಆಫ್ ಆಲ್. ಅಲ್ಲಿ ಬೇರೆ ಸ್ಪೋರ್ಟ್ಸ್ ಅಕಾಡೆಮಿ ನಾನು ಸ್ಟಾರ್ಟ್ ಮಾಡಿದೆ ಸ್ವಲ್ಪ ಅವೇರ್ನೆಸ್ಗೋಸ್ಕರ ಕೆಲವೊಂದು ಯಾವುದೋ ಪ್ಯಾಪ್ಲೆಟ್ ಹಾಕಿರ್ತೀನಿ ಫೋನಲ್ಲಿ ಮಾತಾಡ್ತೇವೆ ಕೆಲವೊಂದು ಸ್ಕೂಲಲ್ಲಿ ಹೋಗಿ ವಿಸಿಟ್ ಮಾಡಿ ಈ ಥರ ಒಂದು ನಂದು ಅವೇರ್ನೆಸ್ಗೋಸ್ಕರ ಇದು ಮಾಡ್ತಾರೆ ಸ್ಟ್ರಗಲ್ ಮಾಡ್ತಾ ಇರ್ತೀವಿ. ಸಡನ್ ಸ್ಟಾರ್ಟ್ ಆವಾಗ ಒಂದು ದಿವಸ ಅವ್ರ ಡಿ ಸಿ ಅವ್ರ ಹಸ್ಬೆಂಡ್ ಬರ್ತಾರೆ. ಡಿ ಸಿ ಅವ್ರ ಹಸ್ಬೆಂಡ್ ಬಂದು ತೋರಿಸಿ ನಾವು ಈ ಥರ ಇದೆ ಆಕ್ಚುಲಿ ಅವ್ರು ಜಿಮ್ಗೆ ಅಡ್ಮಿಷನ್ ಮಾಡೋಕೆ ಬಂದಿರ್ತಾರೆ. ಅದೇ ಸ್ಟೇಡಿಯಂ ಜಿಮ್ ಇದೆ ಆ ಜಿಮ್ಗೆ ಅಡ್ಮಿಷನ್ ಮಾಡೋಕೆ ಬಂದಿರ್ತಾರೆ. ನಾನು ಆ್ಯಕ್ಚುಲಿ ಜಿಮ್ ನೋಡೋಕೆ ಬಂದವ್ರಿಗೆ ನನ್ನ ತಪ್ಪಾಯ್ತು ಆ್ಯಕ್ಚುಲಿ ಅವರು ಒಂದು ಬೇರೆ ಕೆಲಸ ಬಂದಿದ್ವು ಆದರೆ ನಾವು ಒಂದು ರಿಕ್ವೆಸ್ಟ್ ಮಾಡಿಬಿಟ್ಟು ಸರ್ ಪ್ಲೀಸ್ ದಯವಿಟ್ಟು ಬನ್ನಿ ಅಂತ ರಿಕ್ವೆಸ್ಟ್ ಮಾಡಿ ಕರ್ಕೊಂಬಂದು ಇಡೀ ಸ್ಟೇಡನ್ನು ವಾತಾವರಣ ತೋರಿಸಿದ್ವಿ ಸರ್ ಎಲ್ಲವೂ ಹೇಳ್ತೀವಿ ಏನೇನು ಆಗಿದೆ ಏನಿಲ್ಲ ಪ್ರತಿಯೊಂದು ಸರ್ ನೋಡಿ ಸರ್ ಹೇಳ್ಬೇಕಂತ ಯಾಕೆ ನಮ್ಮ ಅಂದರೆ ಅವರು ವೈಟ್ ಜೊತೆ ಬರೀ ದಿಸ್ ಇಸ್ ಅವ್ರ ಜೊತೆ ನಾನು ಮೀಟಿಂಗ್ ಅರೇಂಜ್ ಮಾಡಿಸ್ತೀನಿ ಮೀಟಿಂಗ್ ಅರೇಂಜ್ ಮಾಡಾದ್ಮೇಲೆ ನಾನು ಇನ್ನು ಹೇಳ್ತೀನಿ ಅಂತ ಹೇಳಿ ಅವ್ರನ್ನ ಕೈಗೂ ಮಾಡಿರ್ತಾರೆ ಮಾತನ್ನ ಕೊಟ್ಟಿರ್ತಾರೆ ಅದು ಕೂಡ ಯಾವ ರೆಸ್ಪಾನ್ಸ್ ಬರಲ್ಲ ಕೆಲವೊಂದು ಅವಾಗ ಇದೇ ಥರ ಮಾಡೋದು ಯಾವ ರೆಸ್ಪಾನ್ಸ್ ಬರಲ್ಲ ಅಂತೇಳಿ ಆಲ್ಮೋಸ್ಟ್ ನಾನು 3-4 ಮಂತ್ವರೆಗೆ ಮಾಮೂಲಿ ಇದೇ ಥರ ಸ್ಟ್ರಗಲ್ ಮಾಡ್ತಾ ಇರ್ತೀನಿ ಕೇಳ್ತಾ ಇರ್ತೀನಿ ಏನು ಮಾಡೋದು ಏನಪ್ಪ ಸಜೆಷನ್ನ ಕೇಳ್ತಾ ಇರ್ತೀನಿ. ಕೆಲವು ಸಂಘಟನೆಗಳಿಗೆ ಹೋಗಿ ನಾನು ವಿಚಾರಿಸಿ ಅವ್ರ ಕಡೆಯಿಂದ ಪತ್ರ ಬರೆಸ್ಕೋತೀವಿ ಆದರೂ ಕೂಡ ಯಾವ ರೆಸ್ಪಾನ್ಸ್ ಸಿಗಲ್ಲ. ಸೊ ನಾನು 2020 ಎಂಡ್ವರೆಗೆ ಈಗ ನಾನು ಇದೇ ಥರ ಓದಾಡಿದ್ರೆ ನನಗೆ ಏನೂ ಸಿಗಲ್ಲ. ನನ್ನ ಸ್ಪೋರ್ಟ್ಸ್ ಕರಿಯರ್ ಏನಿದೆ ನಾನು ಮತ್ತೆ ಒಂದು ಸತಿ ಸ್ಟಾರ್ಟ್ ಮಾಡೋಂತೇಳಿ ನಾನು ಸ್ಟಾರ್ಟ್ ಮಾಡಿರ್ತೀನಿ. ಮಾಡ್ತಾ 1 ಇಯರ್ ನಂಗೆ ಗ್ಯಾಪ್ ಬಿಡ್ಬಿಡ್ತೀನಿ ಯಾಕೆ ಡಿಸ್ಟ್ರಿಕ್ಟೇ ಬರೋಲ್ಲ. 1 ಇಯರ್ವರೆಗೆ ನಾನು ಅಲ್ಲಿ ಮತ್ತೆ ಹೋಗಿ 2023 ಮತ್ತೆ ಹೋಗಿ ಸ್ಪೋರ್ಟ್ಸ್ ಸ್ಟಾರ್ಟ್ ಮಾಡಿ ಅಲ್ಲಿ ಸ್ಟೇಟ್ ರೆಕಾರ್ಡ್ ಬ್ರೇಕ್ ಮಾಡ್ತೀನಿ ಮತ್ತೆ ನ್ಯಾಷನಲ್ ಮೆಡಲ್ ಮಾಡ್ತೀನಿ ಅದೇ ಥರ ಜರ್ನಿ ಸ್ಟಾರ್ಟ್ ಆಗುತ್ತೆ. ಸಡನ್ ಆದಮೇಲೆ ನೆಕ್ಸ್ಟ್ ನಾನು 24ಗೆ ಮತ್ತೆ ಬರಬೇಕು ಆಗ್ತಲ್ಲ ಮತ್ತೆ ಫೈನಾನ್ಷಿಯಲ್ ಕಂಡೀಷನ್ ಅದೇ ಪ್ರಾಬ್ಲಮ್ ಆಗ್ತಾಯಿದೆ ಅಂತೇಳಿ ಸ್ಟಾಪ್ ಮಾಡಿ ನಾನು ಬಂದಾದಮೇಲೆ ಇದೇ ಥರ ಇದೇ ಸಿಸ್ಟಮ್ ಆ ಟೈಮಿನ ಹೇಳೋಗಿದ್ದು ಆಫೀಸಾಗೆ ಪ್ಲೀಸ್ ಒಂದು ಮಳೆ ಇತ್ತು ಅಲ್ಲಿ ಆ ಮಳೆನ ತೆಗೀರಿ ಮಾಮೂಲಿ ಅಕಸ್ಮಾತ್ ವಾಕ್ ಮಾಡಿ ಯಾವುದು ಕಾಲು ಹೋದ್ರೆ ಏಟಾಗ್ಬಿಡುತ್ತೆ ಅಂತ ಹೇಳ್ತೀವಿ ಆ ಮಳೆ ಅದು ಹಾಗೆ ಇರುತ್ತೆ ಅದು ಕೂಡ ಅದು ಚೇಂಜ್ ಮಾಡೋಕೆ ಆಗಿದೆ ಅಲ್ಲ ಇದು ಏನು ಮಾಡೋದಪ್ಪ ಎಷ್ಟು ಕೇಳಿದ್ರೆ ಅಷ್ಟು ವರೆಸ್ಟ್ ಇರೋಲ್ಲ ಸಿಸ್ಟಮ್ ಇಲ್ಲಿ ಒಂದು ಕೆಲಸ ಇವ್ರ ಕೈಲಿ ಮಾಡೋಕ್ಕಾಗಲ್ಲ ಬಹಳಷ್ಟು ಕ್ರೀಡಾಪಟುಗಳಿಗೆ ಅವ್ರಿಗೆ ಅವಕಾಶ ಸಿಗ್ತಾ ಇಲ್ಲ ಈ ಎಲ್ಲ ಕಂಪ್ಲೇಂಟ್ಗಳು ಬರ್ತಾ ಇರ್ತದೆ. ಶಾಕಿಂಗ್ ನ್ಯೂಸ್ ಏನಂದ್ರೆ 2 ಲಕ್ಷ ಜನಸಂಖ್ಯೆಯಲ್ಲಿ ಒಬ್ಬ ಇಬ್ರು ಮಾತ್ರ ಸ್ಟೇಟ್ ಮೆಡಲ್ ಮಾಡ್ತಾರೆ ಅವರು ನ್ಯಾಷನಲ್ ಹೋಗ್ತಾರೆ. ಇಷ್ಟು ಜನಸಂಖ್ಯೆಯಲ್ಲಿ ಯಾಕೆ ಅವ್ರಿಗೆ ಅವಕಾಶ ಸಿಗ್ತಾ ನಾನು ಎಲ್ಲ ಸ್ಪೋರ್ಟ್ಸ್ ಸೇರಿ ಹೇಳ್ತಾ ಇರೋದು ಒಂದೇ ಸ್ಪೋರ್ಟ್ಸ್ ಹೇಳ್ತಾ ಇಲ್ಲ ಬರೀ ಅಥ್ಲೆಟ್ಸ್ ಕೆಲವು ಸ್ಪೋರ್ಟ್ಸ್ ಕಬಡ್ಡಿ ಫುಟ್ಬಾಲ್ ಎಲ್ಲ ಗೇಮ್ಗಳು ಇದೆ ಅದರಿಂದ ಯಾವ ಒಬ್ರಿಗೆ ಅವಕಾಶ ಸಿಗಲ್ಲ. ಇಷ್ಟೆಲ್ಲ ಆದರೂ ಕೂಡ ನನಗೆ ಗೌರ್ಮೆಂಟ್ ಕಳೆದ 15 ಲಕ್ಷದ್ದು ಜಿಮ್ ಅದು ಒಂದು ಹಾಕ್ಲಿನ ಆ ಜಿಮ್ ಇದು ಇರುತ್ತೆ ಎಕ್ವಿಪ್ಮೆಂಟ್ಸ್ ಕೊಡ್ಬೇಕಾದ್ರೆ ಒಂದು ಸ್ಕೀಮ್ ಇದೆ. ಆ ಸ್ಕೀಮ್ ಆ್ಯಕ್ಚುಲಿ ಎಲ್ಲರಿಗೂ ಕೊಡಲ್ಲ. ಆ ಸ್ಕೀಮ್ ಬಂದು ಕರ್ನಾಟಕದಲ್ಲಿ ಓನ್ಲಿ 5 ಜನ ಸೆಲೆಕ್ಟ್ ಮಾಡ್ತಾರೆ. ಅದು ಅದಕ್ಕೊಂದು ರಿಸ್ಟ್ರಿಕ್ಷನ್ ಇದೆ. ರಿಸ್ಟ್ರಿಕ್ಷನ್ ಯಾವ ರೀತಿ ಇರುತ್ತಂದರೆ ಅವನು ಮೊದಲನೇ SC/ST ಇರಬೇಕು SC/ST ಕಾಸ್ಟಲ್ಲಿ ಇರಬೇಕು ನ್ಯಾಷನಲ್ ಹೈಯೆಸ್ಟ್ ಅಚೀವ್ಮೆಂಟ್ ಇರಬೇಕು ಯಾವುದು ಜಾಬ್ ಇರಬಾರ್ದು ಮತ್ತು ಮಿನಿಮಮ್ ಏಜ್ ಇರಬೇಕು. ಈ ಒಂದು ರಿಸ್ಟ್ರಿಕ್ಷನ್ನ ನಾನು ಪಾಸ್ ಆಗಿ ನಂದು ಅಲ್ಲಿ ಟಾಪ್ 5 ಮೆಂಬರಲ್ಲಿ ನಂದು ಸೆಲೆಕ್ಷನ್ ಆಗಿರ್ತದೆ 2023 ಅಂದರೆ 22 ಆಗಿದ್ದರೆ 23 ಅವ್ರು ಕಾಲ್ ಮಾಡ್ತಾರೆ. 23 ಕಾಲ್ ಮಾಡುವಾಗ ಅವಾಗಿದ್ದಕ್ಕೂ 25ವರೆಗೂ ನನಗೆ ಯಾವ ರೀತಿ ಅವ್ರ ಮೆಸೇಜ್ ಇರಲ್ಲ.
ನಾವು ಫಾಲೋದಲ್ಲಿ ಇರ್ತೀವಿ. ಅಂದ್ರೆ ಶಾಂಕ್ಷನ್ ಆಗಿರತ್ತೆ ನಾವೇ ಬರುತ್ತೆ ತಪ್ಪಿರಲ್ಲ. ತಲುಪಿರಲ್ಲ. ನಾವು ಕಂಟಿನ್ಯೂಸ್ ಅವರು ಒಂದು ಕೆಲವೊಂದು ಮಾತು ಕೊಟ್ಟಿರ್ತಾರೆ ನಮ್ಮನ್ನ ವಿತಿನ್ 15 ಡೇಸಲ್ಲಿ ನೀವು ಒಂದು ಅಗ್ರಿಮೆಂಟ್ ಎಲ್ಲ ಮಾಡ್ಕೊಳ್ಳಿ. ನಿಮ್ಮನ್ನ ನಾವು ಬೇಗನೆ ನಿಮಗೆ ಎಕ್ವಿಪ್ಮೆಂಟ್ ತಲುಪಿಸಂತೆ ಒಂದು ಅಗ್ರಿಮೆಂಟ್ ಆಗಿರ್ತದೆ. ಅಗ್ರಿಮೆಂಟ್ ಆಗುತ್ತೆ. ಈಗ ನಾವು ರೆಂಟಲ್ ಅಗ್ರಿಮೆಂಟ್ ಮಾಡಿರ್ತೀವಿ. ಆ ಜಾಗನ ಏರಿಯಾನ ನೋಡಿರ್ತೀವಿ. ಅದು ನೋಡಿದ್ರೆ 4 ತಿಂಗಳಾಯ್ತು, 5 ತಿಂಗಳು, 6 ತಿಂಗಳಾಯ್ತು ಬರ್ತಾ ಇಲ್ಲ. ನಾವು ಇಲ್ಲಿ ರೆಂಟ್ ಕಟ್ಕೊಂಡಿದ್ದೀವಿ. ನಾವು ರೆಂಟ್ ಕಟ್ಟಿಲ್ಲ ಅಂದ್ರೆ ಜಾಗ ಬಿಟ್ಟು ಹೋಗುತ್ತೆ. ಹೌದು. ಇದೆಲ್ಲ ಸಮಸ್ಯೆ ಆಗುತ್ತೆ. ನಾನು ಹತ್ತತ್ರ 8 ಲಕ್ಷ ಖರ್ಚು ಮಾಡಿರ್ತೀವಿ. 15 ಲಕ್ಷ ತಗೊಳಕ್ಕೆ 8 ಲಕ್ಷ ನನ್ನ ಕೈಯಿಂದ ಹೋಗಿರ್ತದೆ. ಈ ರೀತಿ ಸಮಸ್ಯೆ. ಆಮೇಲೆ ನಾನು ಜಿಮ್ ಬಂದಿರ್ತದೆ. ಆದ್ರೆ ನಾನು ಯಾಕೆ ಕಂಡೆಗೆ ಹೋಗು ಬೇರೆಯವ್ರ ಕಂಡೆಗೆ ನನಗೆ ಬೇಕಾಗಿಲ್ಲ. ಆದ್ರೆ ನಾನು ಇಂಡೈರೆಕ್ಟ್ ಆಗಿ ಕೆಲವು ಪತ್ರ ಬೆಲೆ ಪ್ರತಿಯೊಂದು ಮಾಡ್ತಾ ಇರ್ತೀನಿ ಅದನ್ನು. ಸೊ ನನಗೆ ಒಂದು ರಾತ್ರಿ 2 ಗಂಟೆಗೆ ಕಾಲ್ ಬರುತ್ತೆ. ಈ ಇನ್ಸಿಡೆಂಟ್ ನಾನು ಮಾಡುವಾಗ ಕೋಚಿಂಗ್ ಕ್ಲಬ್ ಇದೆ ನಂದು. ಈಗ ಅದನ್ನ ವರ್ಕ್ ಮಾಡುವಾಗ ರಾತ್ರಿ 2 ಗಂಟೆಗೆ ಕಾಲ್ ಬರುತ್ತೆ. ಏನಂದ್ರೆ ಒಂದು ಹುಡುಗಿ ರಾತ್ರಿ ನೆಕ್ಸ್ಟ್ ನನ್ನ ಮದುವೆ ಇದೆ. ರಾತ್ರಿ 2 ಗಂಟೆಗೆ ಕಾಲ್ ಮಾಡಿ ಮದುವೆ ಇದಂತೆ ಯಾಕೆ ಕಾಲ್ ಮಾಡಿದಂತೆ. ಅದೇ ನಾನು ಒಂದು ಸ್ಪೋರ್ಟ್ಸ್ ಮಾಡಬೇಕಂತ ಇರುವಾಗ ನನಗೆ ಫ್ಯಾಮಿಲಿಯಿಂದ ಒತ್ತಡ ಮಾಡಿ ನನಗೆ ಯಾಕೆ ಸ್ಪೋರ್ಟ್ಸ್ ಮಾಡೋದಂತ ಬೈದ್ಬಿಟ್ಟು ಮದುವೆ ಫಿಕ್ಸ್ ಮಾಡಿದ್ದಾರೆ. ಈ ಥರ ಒಂದು ಕಾಲ್ ಬರುತ್ತೆ. ಅಂದ್ರೆ ನನಗೆ ಯಾಕೆ ಕಾಲ್ ಮಾಡೋದು ನಾನು ಪ್ರಶ್ನೆ ಮಾಡ್ತೀನಿ ನಾವು. ಅವ್ರು ಹೇಳ್ತಾರೆ, ಅಣ್ಣ ನೀವು ಒಂದಾದರೂ ಸತಿ ಇಷ್ಟು ಅಚೀವ್ಮೆಂಟ್ ಮಾಡಿದ್ದೀರಾ, ಒಂದಾದರೂ ಸತಿ ನೀವು ನಮ್ಮ ಯಾವುದೇ ಡಿಸ್ಟ್ರಿಕ್ಟ್ ಇಷ್ಟು ಸಮಸ್ಯೆಗಳಿದೆ, ಸ್ಪೋರ್ಟ್ಸ್ ಪರ್ಸನ್ಗೆ ಸಪೋರ್ಟ್ ಇಲ್ಲ, ಯಾವಾಗಾದರೂ ಹೇಳಿದ್ದೀರಾ? ಬರೀ ನೀವು ಅಚೀವ್ಮೆಂಟ್ ಮಾಡಿದ್ರೆ ಅಷ್ಟೇನಾ ನಿಮಗೆ ಅಷ್ಟೇನಾ? ನೀವು ಯಾವಾಗಾದ್ರೂ ಹೇಳಿದ್ದೀರಾ? ನಾನು ಒಬ್ಬನೇ ಸ್ಪೋರ್ಟ್ಸ್ ಪರ್ಸನ್ ಇದ್ದೀನಪ್ಪ ಅಂತ ಕೇಳ್ತೀನಿ. ಆದರೆ ನಾನು ನಿನ್ನ ನೋಡಿ ನಾನು ಕಲ್ತಿದ್ದೀನಿ. ನಾನು ನೀವು ಫಾಲೋವರು. ಇನ್ಸ್ಪಿರೇಷನ್ ಆಗಿ ನಾನು ಇನ್ಸ್ಪಿರೇಷನ್ ಆಗಿ ನಿನ್ನ ನೋಡಿ ನಾನು ಇದು ಮಾಡ್ತಾ ಇದ್ದೀನಿ. ಯಾಕೆ ನೀವು ಯಾವಾಗಾದ್ರೂ ಒಂದು ಸತಿ ಆದ್ರೂ ಹೇಳಿಲ್ಲ? ಈ ಪ್ರಶ್ನೆ ಕೇಳುವಾಗ ನನಗೆ ಆ ದಿವಸದಿಂದ ಆಲ್ಮೋಸ್ಟ್ ಇವಾಗ 110 ಡೇಸ್ ಆಯಿತು. ಇಷ್ಟು ದಿನದಲ್ಲಿ ಇನ್ನೂವರೆಗೆ ಕರೆಕ್ಟಾಗಿ ನಿದ್ದೆ ಬರಲ್ಲ. ಆ ಹುಡುಗಿನ ಕಿವಿ ಅದು ಮಾತುಗಳು ಇನ್ನೂ ಕಿವಿಗೆ ಅದೇ ಆಗ್ತೈತೆ. ಯಾಕೆ ನನ್ನ ಕೈಯಿಂದ ಯಾಕೆ ಆಗ್ತಾ ಇಲ್ಲ? ನಾನು ಧ್ವನಿ ಎತ್ತಿದ್ರು ಕೂಡ ನಾನು ಮಧ್ಯದಲ್ಲಿ ಸ್ಟಕ್ ಆಗ್ಬಿಟ್ಟಿಲ್ಲಪ್ಪ. ಯಾಕೆ ಇದು ಆಗ್ತಾ ಇದ್ದೀವಿ? 110 ಡೇಸ್ ಇವತ್ತು ಕಾಲದಲ್ಲಿ ಸತತವಾಗಿ ನಾನು ವಿಡಿಯೋ ಮಾಡೋ ಮುಖಾಂತರ ಎಲ್ಲರಿಗೆ ಅವೇರ್ನೆಸ್ ಮಾಡೋ ಮುಖಾಂತರ ಪ್ರತಿಯೊಂದನ್ನೇ ಮಾಡಿರ್ತೇನೆ. ಸೊ ಮಾಡ್ದಕ್ಕ ಒಂದು ಇಮ್ಮಿಡಿಯಲ್ಲಿ ನನಗೆ ಪುನೀತ್ ಅವ್ರು ಸಿಗ್ತಾರೆ. ಅವ್ರು ಕೆಲವು ಇನ್ಸಿಡೆಂಟ್ ಆಗಿ ನನಗೆ ಅದ್ರ ಬಗ್ಗೆ ಏನೂ ಗೊತ್ತಿರಲ್ಲ. ಅವ್ರು ಯಾರಂತಲೇ ಗೊತ್ತಿಲ್ಲ. ಅವ್ರು ಸಡನ್ ಆಗಿ ಕಾಲ್ ಮಾಡ್ತಾರೆ. ನಿಮ್ಮ ಧ್ವನಿ ನಿಮ್ಮ ಕಿಚ್ಚು ನನಗೆ ಭಾಳ ಇಷ್ಟ ಆಯ್ತು. ಅವರು ಹಂಗೆ ಕಾಲೇಜ್ ಫ್ರೆಂಡ್ಲಿ ನಾವು ಆಸ್ ಅ ಫ್ರೆಂಡ್ ಆಗಿ ಮಾತಾಡಿಸ್ತಾ ನನಗೆ ನನ್ನ ಉದ್ದೇಶ ಅವ್ರ ಉದ್ದೇಶ ಅಂತ ನಾವು ಇಬ್ಬರನ್ನ ಅರ್ಥ ಮಾಡ್ಕೋತೀವಿ. ಇವ್ರು ಎಂಟ್ರ್ ಆಗ್ತಾರೆ ನನ್ನ ಲೈಫಲ್ಲಿ. ಇವ್ರು ಎಂಟ್ರ್ ಆಗೋದ್ಮೇಲೆ ಇವರು ಅದ್ರ ಬಗ್ಗೆ ಅವರು ಎಕ್ಸ್ಪ್ಲೇನ್ ಮಾಡ್ತಾರೆ. ಅದ್ರ ಬಗ್ಗೆ ನೀವು ಬೇಸ್ ಇಲ್ಲ ಆಕ್ಚುಲಿ ಈ ಮನುಷ್ಯ ಡೈರೆಕ್ಟ್ ಎದುರು ಹಾಕೊಂಡಿದ್ದು MLAಗೆ ಒಂದು ಫಸ್ಟ್ ವಿಡಿಯೋ ನಾನು ನೋಡಿದ್ದು. ಅಂದ್ರೆ MLA ಕಾರ್ ಮುಂದೆ ಕೂಡೋದು, MLA ಸ್ಟೇಜ್ ಮೇಲೆ ಕೂತಾಗ ಇವನ್ ಕ್ವಶನ್ ಕೇಳೋದು. ಥಿಂಗ್ ನಾನು ಇಲ್ಲಿವರೆಗೂ ನಾನು ನೋಡ್ಕೊಂಡ್ ಬಂದಿದ್ದೀನಿ. ಫ್ರಮ್ 2018-17 ಕಂಟೆಂಟ್ ಕ್ರಿಯೇಷನ್ ಶುರು ಮಾಡಿ ಏನು ಬ್ಯಾಕ್ ಸಪೋರ್ಟ್ ಸಿಗಲ್ಲ ಅಂತ ಒಂದೇನು ಸ್ಟೋರಿ ಇದೆ. ಸೇಮ್ ಬೆಂಗಳೂರು ಶಿಫ್ಟ್ ಆಗೋದು, ಮೈಸೂರು ಹೋಗೋದು, ಮಂಗಳೂರು ಹೋಗೋದು, ಚಿಕ್ಕಮಂಗ್ಳೂರು ಹೋಗೋದು, ಅಲ್ಲಿ ವರ್ಕ್ ಮಾಡೋದು. ನಾನು ಇಲ್ಲೇನು ವರ್ಕ್ ಮಾಡ್ತೀನಿ ಅದೇ ಅಲ್ಲಿ ವರ್ಕ್ ಮಾಡೋದಂದ್ರೆ ಐ ವಿಲ್ ಬಿ ಅರ್ನಿಂಗ್ ಲ್ಯಾಕ್ಸ್ ಆಫ್. ಬಟ್ ಇಲ್ಲಿ ಆ ಫೆಸಿಲಿಟಿ ನಮಗಿಲ್ಲ. ಅಲ್ಲಿ ಹೋಗಿ ವರ್ಕ್ ಮಾಡ್ಕೊಂಬಂದ. ಬಟ್ ಎಟ್ ದ ಎಂಡ್ ಆಫ್ ದ ಡೇ ನನಗೂ ಸಫರ್ ಆಗಿರ್ತೀನಿ. ಇಲ್ಲಿ ಬಂದು ನೋಡಿದಾಗ ಈ ಮನುಷ್ಯನ ವಿಡಿಯೋ ನೋಡಿರ್ತೀನಿ ನಾನು. ಆ ಟೈಮಲ್ಲಿ ಹಂಗೆ ನಾನು ಟ್ರೈ ಮಾಡಿ ಫಾಲೋ ಅಪ್ ಮಾಡಿ ಇನ್ಸ್ಟಾಗ್ರಾಮಲ್ಲಿ ನೋಡಿ ಚೆಕ್ ಮಾಡಿ ನಂಬರ್ ಸಿಗುತ್ತೆ. ಅವ್ರು ಕಾಲ್ ಮಾಡ್ತೀನಿ, ಹಿಂಗಿದೆ ಸಿಚುವೇಶನ್ ನೋಡಿದ್ದೀನಿ ನಿಮ್ಮದು. ಸೊ ಲೈಕ್ ಒಳ್ಳೆಯ ಉದ್ದೇಶ, ಲೈಕ್ ಏನಾದರೂ ಒಂದು ಮಾಡೋಣ ನಾವು ಅಂತ ಒಂದು ಇದ್ರಾಗ ಇರಬೇಕಾದ್ರೆ ಇವರು ಒಂದು ಸ್ಟೆಪ್ಸ್ ಏನಿರುತ್ತೆ ಕಿಚ್ಚಲ್ಲಿ ಫಾಸ್ಟಾಗಿ ಹೋಗ್ತಾ ಇರ್ತಾರೆ. ಬ್ಯಾಕ್ ಸೀನ್ ಮಾಡ್ತಾ ಇರಲ್ಲ. ನಮ್ದು ಹೆಂಗಿದೆ ಜುಡಿಷಿಯಲ್ ಸಿಸ್ಟಮ್ ಅಂತಂದ್ರೆ, ನಾವು ಹೇಳೋದು ಕರೆಕ್ಟಾಗಿ ಹೇಳಿದ್ರು ಕೂಡ ನಾವೇನಾದ್ರೂ ಒಂದು ತಪ್ಪು ಪದ ಬಳಸಿದ್ವಿ ಅಂತಂದ್ರೆ ಅದೇ ನಾವು ಏನು ಕರೆಕ್ಟ್ ಮಾಡಿರ್ತೀವಿ ಅದ್ರ ಮಾಡಲ್ಲ. ನೋಡ ಏನು ತಪ್ಪು ಮಾಡಿರ್ತೀವಿ ಅಷ್ಟೇ ಹೈಲೈಟ್ ಮಾಡ್ತಾರೆ. ದ ಮೇನ್ ಥಿಂಗ್ ಅದನ್ನ ಅಬ್ಸರ್ವ್ ಮಾಡೋಕ್ಕೆ ಶುರು ಮಾಡಿದೆ. ಇವರಲ್ಲಿ ಕಾಲ್ ಮಾಡೋಕ್ಕೆ ಶುರು ಮಾಡಿದೆ, ಈ ವಿಡಿಯೋ ಹಾಕಕ್ಕೆ ಹೋಗ್ಬೇಡಿ. ಯಾಕೆ ಅಂತಂದರೆ ಈ ವಿಡಿಯೋದಿಂದ ನಿಮಗೆ ಬ್ಯಾಕ್ಲಾಗ್ ಮಾಡಿಬಿಡ್ತಾರೆ. ಈ ವಿಡಿಯೋನ ನಿಮ್ಗೆ ಟಾರ್ಗೆಟ್ ಮಾಡೋಕ್ಕೆ ಶುರು ಮಾಡ್ತಾರೆ. ನಿಮ್ಗೇನಿದೆ ಅದನ್ನ ಲೈಕ್ ಏನು ಲೆಟರ್ಸ್ ಇದೆ ಅದನ್ನು ಬೇಕಾದರೆ ಕೊಡಿ ನನಗೆ ನೋಡೋಣ ಚೆಕ್ ಮಾಡೋಣ. ಆಮೇಲೆ ಇವರು ನನಗೆ ಒಂದು ವಾಟ್ಸಪ್ಪಲ್ಲಿ ಒಂದು 15-20 ಲೆಟರ್ಸ್ ಕಳಿಸಿದ್ರು, ಹಿಂಗೆ ಕಳಿಸಿದ್ದೀವಿ ಅಂತ. ಮತ್ತು ಒಬ್ಬ ಅಡ್ವೊಕೇಟ್ ಹೆಸರು ಹೇಳ್ಬಾರ್ದು, ಅವ್ನಿಗೂ ಕೊಟ್ಟಿದ್ದಾರಂತೆ. ಒಂದು ಅರೌಂಡ್ 6 ಮಂತ್ ಬ್ಯಾಕಿಗೆ ಕೊಟ್ಟಿದ್ದಾರಂತೆ ಆ ಲೆಟರ್ಸ್ ಎಲ್ಲ, ಒಂದು ಕೇಸ್ ಮಾಡಿ ಅಂತ. ಇನ್ನಾದರೂ ಪಾಪ ಅವ್ನು ವಾಪಸ್ ಕೊಟ್ಟಿದ್ದಾನ? ಇಲ್ಲ. ವಾಪಸ್ಸೇ ಕೊಟ್ಟಿಲ್ಲ ಫೈಲ್ ಆ್ಯಕ್ಚುಲಿ. ಸೊ ಅವೆಲ್ಲ ಕೇಳಿದಾಗ ನನಗೇನು ಅನ್ನಿಸ್ತು, ನೋ ವಿ ನೀಡ್ ಟು ಡೂ ಸಮಥಿಂಗ್ ಅಂತ. ಆಮೇಲೆ ಕಂಟಿನ್ಯೂಸ್ ಒಂದು 20 ಡೇಸ್ ಫಾಲೋಅಪ್ ಇಟ್ಕೊಂಡು ಎಲ್ಲ ಕ್ರಾಸ್ ಚೆಕ್ ಮಾಡಿಕೊಂಡು ಓಕೆ. ನಾನು ಒಂದ್ಸತಿ ಇವ್ರು ನನಗೆ ಲೈಕ್ ನಿಮ್ಮ ಇವತ್ತು ಹೆಂಗೆ ಬೆಳಗ್ಗೆ ಸ್ಟೇಡಿಯಂ ಕರ್ಕೊಂಡೋಗಿ ರಿಯಾಲಿಟಿ ತೋರಿಸಿದ್ರು, ಅದೇ ಥರ ನನಗೂ ಕರ್ಕೊಂಡೋಗಿ ಇನ್ ಡೆಪ್ತಾಗಿ ರಿಯಾಲಿಟಿ ತೋರಿಸಿದ್ರಿ ನನಗೆ. ಎಲ್ಲೆಲ್ಲಿ ಎಷ್ಟು ಖರ್ಚಾಗಿದೆ ಏನು ಪ್ರತಿಯೊಂದು. ಬಿಕಾಸ್ ವಿಡಿಯೋದಲ್ಲಿ ಎಲ್ಲರೂ ಹೇಳ್ತೀವಿ ನಾವು ಅಷ್ಟು ಖರ್ಚಾಗಿದೆ ಇಷ್ಟು ಖರ್ಚಾಗಿದೆ. ರಿಯಾಲಿಟಿ ನಾನು ಕಣ್ಣಾರ ನೋಡ್ಬೇಕಲ್ಲ. ಆವತ್ತಿನ ದಿನ ನನಗೆ ಆ್ಯಕ್ಚುಲಿ ಕೋರ್ಟ್ ಇತ್ತು. ಒಂದು ಡಿಸ್ಟ್ರಿಕ್ಟ್ ಕೋರ್ಟಲ್ಲಿ ನನಗೊಂದು ಹಿಯರಿಂಗ್ ಇತ್ತು. ನನಗೆ ಎಮರ್ಜೆನ್ಸಿ ಹಿಯರಿಂಗ್ ಇದೆ.
ಬಟ್ ನಾನು ಇವ್ರಿಗೆ ಟೈಮ್ ಕೊಡ್ತಾ ಇದ್ದೀನಿ. ನನಗೆ ಗೊತ್ತಾಗ್ತಿಲ್ಲ ಟೈಮ್ ಹೋಗಿರೋದು. ಇವ್ರು ಫುಲ್ಲು ಆ 42 ಏಕರ್ಸಿಂದ ರೌಂಡ್ ಹಾಕ್ಸಿದಾರೆ ನನಗೆ. ರೌಂಡ್ ಹಾಕ್ಸಿ ಪ್ರತಿಯೊಂದು ಇನ್‌ಬಿಲ್ಟಾಗಿ ತೋರಿಸಿದ್ದಾರೆ ಏನಾಗಿದೆ ಏನೇನಿಲ್ಲ ಅಂತ. ಅವಾಗ ನಾವು ಫಿಕ್ಸ್ ಆದ್ವಿ ಇದನ್ನ ನಾವು ಒಬ್ಬರೇ ಮಾಡೋರು ಆಗಲ್ಲ. ವಿ ನೀಡ್ ಯೂತ್. ಅವಾಗ ಕಟ್ಟಿರೋದೇ KKY, ಕಲ್ಯಾಣ ಕರ್ನಾಟಕ ಯೂತ್ ಅಸೋಸಿಯೇಷನ್ ಅಂತ. ಅದನ್ನ ಕಟ್ಟಿದಾಗ ಕೂಡ ಅದನ್ನು ಲೈಕ್ ಒಂದು ನೆಕ್ಸ್ಟ್ ಲೆವೆಲ್ ಥಿಂಕಿಂಗಲ್ಲಿ ಕಟ್ಟಬೇಕು ಅಂದ್ಕೊಂಡಿದ್ವಿ ನಾವು. ಅದನ್ನ ಕಟ್ಟಿದ್ದು ಹೆಂಗೆ ಅಂತಂದರೆ ನೀವು ನಂಬ್ತಿರಲ್ಲ, ವಿತಿನ್ 1 ವೀಕ್ ಪ್ರತಿಯೊಂದು ರೆಡಿ ಮಾಡಿ ಒಂದು ಲೆವೆಲ್ ದೊಡ್ಡ ಲೆವೆಲ್ಗೆ ಒಂದು ಸ್ಟೇಜ್ ಫಂಕ್ಷನ್ ರೆಡಿ ಮಾಡಿಬಿಡ್ತೀವಿ ನಾವು. ಆ ಒಂದು ಕಿಚ್ಚು ನಮ್ಮಿಬ್ಬರಲ್ಲಿ ಹೆಂಗೆ ಹೋಗ್ತಾ ಇತ್ತು ಅಂದ್ರೆ ಆ ಟೈಮಲ್ಲಿ ನೋ ಒನ್ ಕ್ಯಾನ್ ಸ್ಟಾಪ್ ಅಸ್. ಸಾಕಷ್ಟು ಆ್ಯಂಡ್ ಈ ಸಿಚುವೇಶನ್ ನಾನು ಹೇಳಲೇಬೇಕು. ಈ ಟೈಮಲ್ಲಿ ಲೈಕ್ 24th ಆಫ್ ನವಂಬರ್ ಆ್ಯಕ್ಚುಲಿ ನಮ್ಮ ಕಲ್ಯಾಣ ಕರ್ನಾಟಕ ಯೂತ್ ಅಸೋಸಿಯೇಷನಿಂದು ಓಪನಿಂಗ್, ಗ್ರ್ಯಾಂಡ್ ಓಪನಿಂಗ್ ಆ್ಯಕ್ಚುಲಿ 2024 25 ಆ್ಯಕ್ಚುಲಿ ಜಸ್ಟ್ 50 ಡೇಸ್ ಆಯಿತು ನಾವು ಓಪನ್ ಮಾಡಿ. ಬಟ್ ನಮ್ಮ ಲೀಡ್ ಹೆಂಗಿದೆ ಅಂದರೆ ಈಗ ಉತ್ತರ ಕರ್ನಾಟಕದಲ್ಲಿ ಏನೇ ಒಂದು ಕಷ್ಟ ಇರಲಿ ನನಗೆ ಫೋನ್ ಬರುತ್ತೆ, ಇವನಿಗೆ ಫೋನ್ ಬರುತ್ತೆ. ಒಂದು ಬಸ್ ಕಷ್ಟ ಇರಲಿ ನಮಗೆ ಫೋನ್ ಬರುತ್ತೆ, ಒಂದು ಹಾಸ್ಟೆಲ್ ಕಷ್ಟ ಇರಲಿ ನಮಗೆ ಫೋನ್ ಬರುತ್ತೆ, ಅವ್ರಿಗೊಂದು ಊಟ ತೊಂದರೆ ಆಯಿತು ನಮಗೆ ಫೋನ್ ಬರುತ್ತೆ. ಬಟ್ ಈ ಇನ್ಸಿಡೆಂಟ್ ಹೆಂಗಿತ್ತು ಅಂತಂದರೆ ಸಾಯಂಕಾಲ 6 ಗಂಟೆಗೆ ಆಫೀಸ್ ಓಪನ್ ಮಾಡ್ತಾ ಇದ್ದೀವಿ. ಅಂದರೆ ಅಫಿಷಿಯಲಾಗಿ ಓಪನ್ ಮಾಡ್ತಾ ಇರೋದೇ 6 ಗಂಟೆಗೆ ಸಾಯಂಕಾಲ ಆಫೀಸು. ಬಟ್ ಬೆಳಗ್ಗೆ 8 ಗಂಟೆಗೆ ನಮಗೆ ಫೋನ್ ಬರುತ್ತೆ, ನಾವು 50 ಜನ ರೋಡ್ ಮೇಲೆ ಇದ್ದೀವಿ, ನಮಗೆ ಬಸ್ ಇಲ್ಲ ಅಂತ. ಕೆಳಗಡೆ ಫಂಕ್ಷನ್ ಪ್ಲಾನಿಂಗ್ಸ್ ನಡೀತಾ ಇದೆ, ಫಂಕ್ಷನ್ಗೆ ಸ್ಟೇಜ್ ಹಾಕ್ತಾ ಇದ್ದಾರೆ, ಫಂಕ್ಷನ್ಗೆ ಲೈಟ್ಸ್ ಹಾಕ್ತಾ ಇದ್ದಾರೆ, ಏನೇನು ರೆಡಿ ಮಾಡ್ಬೇಕು ಅದನ್ನು ಮಾಡ್ತಾ ಇದ್ದಾರೆ. ಬಟ್ ಹೋಲ್ ಟೀಮ್ ಬಂದ್ಬಿಟ್ಟು ಇಲ್ಲಿಂದ 15 ಕಿಲೋಮೀಟರ್ ದೂರ ರೋಡ್ ಮೇಲೆ ಸ್ಟ್ರೈಕ್ ಮಾಡ್ತಾ ಇದೀವಿ ನಾವು. ನಮಗೆ ಗೊತ್ತಿಲ್ಲ ದಟ್ ಸಾಯಂಕಾಲದವರೆಗೂ ವಾಪಸ್ ಬರ್ತೀವಲ್ಲೋ ಗೊತ್ತಿಲ್ಲ, ಹೋಗುತ್ತದು. ಅಂದರೆ ನಮ್ಮ ಇಂಟೆನ್ಷನ್ ಏನಂತಂದರೆ ಸ್ಟೇಜ್ ಫಂಕ್ಷನ್ ಹೋಯ್ತು ಸೈಡ್ಗೆ, ಅಲ್ಲಿ ಅನ್ಯಾಯ ಆಗಿದೆ, ನಾವು ನಿಂತ್ಕೋಬೇಕು. ಅವತ್ತಿನ ದಿನ ರೋಡ್ ಮೇಲೆ ನಿಂತು ವಿತಿನ್ ಹಾಫ್ ಆನ್ ಅವರ್ 1 ಅವರಲ್ಲಿ ಎಷ್ಟು 50 ಜನ ಹುಡುಗರು ಇದ್ರು, ಆ ಹುಡುಗರಿಗೆ ಒಂದು ಬಸ್ಸು ತರಿಸಿ ಆ ಹುಡುಗರಿಗೆ ಅವ್ರ ಸ್ಕೂಲು ಕಾಲೇಜ್ ಎಲ್ಲೆಲ್ಲಿ ಹೋಗ್ಬೇಕು ಆ ಫೆಸಿಲಿಟಿ ಮಾಡಿ 1:30 ಬಂದುಬಿಟ್ಟು ಮತ್ತೆ 1:30 ಫಂಕ್ಷನ್ಗೆ ರೆಡಿ ಆಗಿದ್ದೀವಿ ನಾವು. ಸೊ ಆ ಲೆವೆಲ್ಗೆ ಅಂದರೆ ಸಾಯಂಕಾಲ 6 ಗಂಟೆ ಫಂಕ್ಷನ್ ಇದೆ, ನಾವು ಹೋಗಿ 8 ಗಂಟೆಗೆ ರೋಡಲ್ಲಿ ಕೂತಿದ್ದೀವಿ. ಇನ್ನೊಂದು ಎಕ್ಸಾಂಪಲ್ ಹಂಗೆ ಅಂತಂದರೆ ನಾವು ಶಾಪುರಲ್ಲಿ ಒಂದು ಪ್ರೊಟೆಸ್ಟ್ ಮಾಡ್ತೀವಿ, ರಾತ್ರಿ 11 ಗಂಟೆಗೆ ಪ್ರೊಟೆಸ್ಟ್ ಮಾಡ್ತೀವಿ. ನಮ್ಮ ಹತ್ರ ರಿಟರ್ನ್ ಮೆಮೊರಾಂಡಮ್ ಇಲ್ಲ, ನಮ್ಮ ಹತ್ರ ಯಾವ ಮೀಡಿಯಾದವ್ರು ನಾವು ಫೋನ್ ಮಾಡಿಲ್ಲ. ಒಂದು ಹಾಸ್ಟೆಲ್ ವಿಸಿಟ್ ಮಾಡ್ತೀವಿ ನಾವು, ಊಟ ತೊಂದರೆ ಆಗಿದೆ ಅಂತ. ನೆಕ್ಸ್ಟ್ ಅವತ್ತಿನ ದಿನನೇ ಈ ಮನುಷ್ಯ ಬೆಂಗಳೂರಿಗೆ ಹೋಗ್ಬೇಕು ಟ್ರೈನಿಂಗೋಸ್ಕರ. 7 o'clock ಒಂದು ಟ್ರೈನ್ ಇದೆ, 6 o'clock ನಾವು ಅಲ್ಲಿದ್ದೀವಿ. 6 o'clock ಹೋಗಿ ನಾವು ಏನು ಅಂದ್ಕೊಂಡಿದ್ವು ಅಂದರೆ ಒಂದು ಹಾಫ್ ಆನ್ ಅವರ್ ಮಾತಾಡೋಣ, ಹಾಫ್ ಆನ್ ಅವರ್ ಮಾತಾಡಿ ಅವ್ರು ಏನೇನು ಇಶ್ಯೂಸ್ ಇದೆ ನಾವು ಬರ್ಕೊಂಡು ಬರೋಣ. ಸೊ ಇನ್ ಫ್ಯೂಚರ್ ಅದೇನಿದೆ ನನ್ನ ಲೆಟರ್ಸ್ ಮೂವ್ ಮಾಡಿ ನಾವು ಅದಕ್ಕೆ ನ್ಯಾಯ ಕೊಡಿಸೋಣ ಅಂತ. ಬಟ್ ಅದು ಸೀನ್ರಿ ಚೇಂಜ್ ಆಗಿದ್ದೇ ಬೇರೆ. 1:30 ಲೈಕ್ ದಿನ ನಾವು ಉಪವಾಸ ಕೂತ್ಬಿಟ್ವಿ ಅಲ್ಲಿ ರೋಡ್ ಮೇಲೆ ರಾತ್ರಿ. ಅಂದರೆ ಸರ್ಕಲ್ ರೋಡ್ ಮೇಲೆ ಕೂತಿದ್ವಿ. ಇನ್ನು ಫಸ್ಟು ಕೂತಿದ್ದು ನಾವು 120-130 ಪೀಪಲ್ಸು, ಹೆಟ್ ದ ಎಂಡ್ ಬರ್ತಾ 40 ಪೀಪಲ್ಸ್ ಅದೇನು. ಅಶ್ವಿಂದ ಯಾರು ತಡೆಯೋಕ್ಕಾಗಲ್ಲ, ಹೋಗ್ಬಿಡ್ತಾರೆ ಎಲ್ಲರೂ. ಬಟ್ ನಾವು ಒಂದು ವಿಷನ್ ತೊಗೊಂಡ್ವಿ, ಯಾರಾದರೂ ಬರಬೇಕು ಅಧಿಕಾರಿ, ನಮಗೆ ನ್ಯಾಯಯುತವಾಗಿ ನಮಗೆ ನ್ಯಾಯ ಕೊಡಿಸ್ಬೇಕು, ಆಮೇಲೆ ನಾವು ಇಲ್ಲಿಂದ ಎದ್ದೇಳ್ತೀವಿ ಅಂತ. ಬೆಳಗ್ಗೆವರೆಗೂ ಆ್ಯಂಬುಲೆನ್ಸ್ ಬಂತು, ಪೊಲೀಸರು ಬಂದರು, ಪೊಲೀಸರು ಎದುರ್ಸೋಕ್ಕೆ ಶುರು ಮಾಡಿದ್ರು. ನಾವು ಒಂದೇ ಮಾತು ಅಂದೆ, ಸರ್ ಇಲ್ಲಿವರೆಗೂ ನಾನೊಂದು 40 FIR ನೋಡಿದ್ದೀನಿ, ಇನ್ನೊಂದು FIR ಆಗೈತೆ ತಲೆ ಕೆಡಿಸ್ಕೊಳ್ಳಲ್ಲ, ಹಾಕೊಂಡು ಹೋಗಿ FIR ಅಂತ. ಆಮೇಲೆ DD ಬಂದ್ಬಿಟ್ಟು ನಮ್ಗೆ ನ್ಯಾಯ ಅವತ್ತಿನ ದಿನ ಏನು ಮಾಡಿಸಿರ್ಬೇಕು ಹೇಳಿ ಊಟಕ್ಕೆ, ಬಿರಿಯಾನಿ ಮಾಡಿಸಿದ್ರು ಊಟಕ್ಕೆ, ನಾವು ಊಟ ಮಾಡಿಸ್ಬೇಕು ಅಂತ. ಸೊ ಹುಡುಗರು ಊಟ ಮಾಡಿದ್ರು. ಆ್ಯಕ್ಚುಲಿ ನಮ್ಗೆ ಎಮರ್ಜೆನ್ಸಿ ವರ್ಕ್ ಇದೆ ಅಂತ ಮತ್ತು ನಾವು ಯಾದಗಿರಿ ಬಂದ್ವಿ, ಹುಡುಗರಿಗೆ ಬಿರಿಯಾನಿ ಊಟ ಮಾಡಿಸ್ಕೊಟ್ಟಿದ್ದಾರೆ. ಸೊ ಲೈಕ್ ಜಸ್ಟ್ ನಾಟ್ ಸೇಯಿಂಗ್ ಅಸೋಸಿಯೇಷನ್ ಅಸೋಸಿಯೇಷನ್ ಅಂತಲ್ಲ, ಈ ಥರ ಕಿಚ್ಚರ್ ಅಸೋಸಿಯೇಷನ್ ಬೇಕು ನಮ್ಮ ಉತ್ತರ ಕರ್ನಾಟಕದಲ್ಲಿ. ಸೊ ಆ ಟೈಮಲ್ಲಿ ಏನೋ ಒಂದು ಬರುತ್ತೆ. ನನ್ನ ಕಲ್ಯಾಣ ಕರ್ನಾಟಕದಲ್ಲಿ ನಮ್ಮ ಅಸೋಸಿಯೇಷನ್ ಶುರುವಾಗಿ ಓನ್ಲಿ 40-45 ಡೇಸ್ ಆಗಿರ್ಬೋದು. ಬಟ್ ನೀವು ಎಲ್ಲೇ ಕೇಳಿ KKY ಅಂತ ಒಂದು ಟ್ರೆಂಡ್ ಆಗುತ್ತೆ. ಎಲ್ರಿಗೂ KKY ಅಂದರೆ ಏನಂತ ಗೊತ್ತಿಲ್ಲ, ಬಟ್ KKY ಅಂತ ಟ್ರೆಂಡಲ್ಲಿದೆ. ಹೆಂಗೆ ಅಂದರೆ ಇಲ್ಲಿಂದ ಒಂದು 20 ಕಿಲೋಮೀಟರ್ಸ್ ಕಿಲಂಕೇರ ಅಂತ ಒಂದು ಊರಿದೆ. ನಾನು ಇವತ್ತು ಖೇಲೋ ಇಂಡಿಯಾ ಮೆಡಲ್ ತಂದಿದ್ದೆ, ಎಲ್ಲಿ ಅದು ಯಾವುದದು ರಾಜಸ್ಥಾನ್ಗೆ ಹೋಗ್ಬಿಟ್ಟು ಖೇಲೋ ಇಂಡಿಯಾ ಬ್ರೌನ್ಸ್ ಮೆಡಲ್ ತಂದಿದ್ದೆ ಇವನು. ನಾನು ರ್ಯಾಲಿ ತೆಗಿತಾ ಇದ್ದೀನಿ, ಇಲ್ಲಿ ರೈಲ್ವೆ ಸ್ಟೇಷನಿಂದ ನಮ್ಮ ಆಫೀಸ್ವರೆಗೂ ರ್ಯಾಲಿ ತೆಗಿಬೇಕು ಅಂತ ನಾನು ಪರ್ಮಿಷನ್ ತೊಗೊಂಡೆಲ್ಲ ಅದು ಮಾಡ್ತಾ ಇದ್ದೀನಿ. 8 o'clock 9 o'clockವರೆಗೂ ಇವನು ಬಂದ. ನನಗೆ ಫೋನ್ ಬರ್ತಾ ಇದೆ CMO ಕಡೆಯಿಂದ, ನಿಮ್ಮ ಹುಡುಗರು ಸ್ಟ್ರೈಕ್ ಮಾಡ್ತಾ ಇದ್ದಾರೆ. ನನಗೆ ಯಾರು ಅಂತ ಗೊತ್ತಿಲ್ಲ, ನಿಮ್ಮ ಹುಡುಗರು ಸ್ಟ್ರೈಕ್ ಮಾಡ್ತಾ ಇದ್ದಾರೆ, ನಾನು ನಿಮ್ಮ ಮೇಲೆ FIR ಮಾಡ್ತೀನಿ ಅಂತ. ಯಾರು ಡಿಪೋ ಮ್ಯಾನೇಜರ್ ಫೋನ್ ಮಾಡ್ತಾರೆ. ಅಲ್ಲಿ 3 ಬಸ್ ತಡೆದಿದ್ದಾರೆ ಹುಡುಗರು. ನೀವು ಯಾರು ಅಂತ ಕೇಳಿದ್ರೆ ನಾವು KKY ಟೀಮ್ ಅವರು ಅಂತ ಹೇಳಿ. ನನಗೆ ಅದರಲ್ಲಿ ಯಾವ ಮುಖ ನೋಡಿಲ್ಲ, ನಾನು ಯಾರ ಹೆಸರು ಗೊತ್ತಿಲ್ಲ ನನಗೆ. ಕೇಳಿದ್ರೆ ಯಾರು KKY ಹುಡುಗರು ಅಂತ ಎಬ್ಬಿಸ್ಬಿಟ್ಟಿದ್ದಾರೆ. ಇವನು ಇಲ್ಲಿಂದ ಮೆಡಲ್ ತೊಗೊಂಡು ಬಂದಿದ್ದಾನೆ, ನಾನು ಇವನು ರ್ಯಾಲಿ ತೆಗಿಬೇಕು ಅಂತ ಇಲ್ಲಿ ಪರ್ಮಿಷನ್ ತೊಗೊಂಡಿದ್ದೀನಿ ನಾನು. ಐ ಡೋಂಟ್ ನೋ ವಾಟ್ ಇಸ್ ದೇರ್ ಗೋಯಿಂಗ್ ಆನ್.
ಐ ಆಮ್ ಜಸ್ಟ್ ಗೆಟ್ಟಿಂಗ್ ದ ಕಾಲ್ಸ್, ಬರೀ ಕಾಲ್ಸ್ ಬರ್ತಾ ಇದೆ ನನಗೆ. ಅಣ್ಣ ನಿಮ್ಮ ಹುಡುಗರು ಬಸ್ ತಡೆದ್ರು, ಅಣ್ಣ ನಿಮ್ಮ ಹುಡುಗರು ಬಸ್ ಹೊಡಿತೀನಿ ಅಂತ ಹೇಳ್ತಿದ್ರೆ. ಇದಕ್ಕೆ ಬಸ್ ಸಿಕ್ಕಿಲ್ಲ ಅವ್ರಿಗೆ. ದೇರ್ ಇಸ್ ನೋ ಫಸ್ಟ್ ಬಸ್ ಫೆಸಿಲಿಟಿ ದೇರ್. ಸರ್ KKY ಯೂಸ್ ಮಾಡಿ. ಯಾಕೆ ಅಂದ್ರೆ ಏನಾಗಿತ್ತು ಅಂದ್ರೆ ಫ್ರಮ್ ಲಾಸ್ಟ್ 20 days KKY ಅಂತ ಹೇಳಿದ್ರೆ ಅಲ್ಲಿ ಯಾರು ಬಸ್ ಇಲ್ಲಿವರೆಗೂ ಟ್ರೈ ಮಾಡಿಲ್ಲ, ಎಷ್ಟು ಜನ ಫೇಲ್ ಆದ್ರೂ ಕೂಡ ನಮ್ಮ ಹೆಸರು ಹೇಳಿದ್ರೆ ಬಸ್ ಬರ್ತಿತ್ತು ಅಲ್ಲಿ. ನೀವು ಒಂದು ವಿಡಿಯೋ ನೋಡಿರ್ಬೋದು, ಟ್ರೆಂಡ್ ಆಗಿತ್ತು. ಒಂದು ಯಾವುದು ಸರಿ, ಇವಾಗ ನೀವು ವಾಕ್ ಮಾಡ್ಕೊಂಡು ಹೋಗ್ತಾ ಎಲ್ಲಿಂದ ನಡೀತಾ ಇದ್ದೀರಾ? ದೋರಳಿ. ಅಲ್ಲಿಂದ ಎಷ್ಟು ಕಿಲೋಮೀಟರ್ ನಡೆದಿರ ಆಲ್ರೆಡಿ? ಒಮ್ಮೆ ಸಿಗುತ್ತೆ. ನಿಮ್ಮೂರಿಗೆ ಬಸ್ ಇಲ್ವಾ? ಕರೆಕ್ಟಾಗಿ ದೇವನಹಳ್ಳಿಗೆ ಎಷ್ಟು ಕಿಲೋಮೀಟರ್ ಆಗುತ್ತೆ? 7 ಕಿಲೋಮೀಟರ್. 7 ಕಿಲೋಮೀಟರ್ ನಡ್ಕೊಂಡ್ ಬಂದಿದ್ದೀರಾ? ಹೋಗ್ತಾ ಇದ್ವಿ. ಶಾಪುರ್ ಹೋಗ್ಬೇಕಾದ್ರೆ ನಾವು ಈ ಮಕ್ಕಳನ್ನ ನೋಡಿದ್ವಿ, ಯಾಕೆ ಇವ್ರು ನಡ್ಕೊಂಡು ಹೋಗ್ತಾ ಇದಾರೆ, ನಾವಿನ್ನು ಇಲ್ಲೇ ಮನೆ ಇರ್ಬೋದು ಅಂತೇಳಿ ನಾವು ಸುಮ್ಮನೆ ಮೂವ್ ಆದ್ವಿ. ಹಂಗೆ 7 ಕಿಲೋಮೀಟರ್ ದಾರಹಳ್ಳಿ ಟು ಬೇನಹಳ್ಳಿ 7 ಕಿಲೋಮೀಟರ್. ಹುಡುಗಿಯರು ಹೋಗ್ತಾ ಇದ್ರು ರೋಡ್ ಮೇಲೆ. ಆ ಟೈಮ್ ಅದ್ರಲ್ಲಿ ಒಬ್ಬ ಪೊಲಿಟಿಷಿಯನ್ ಎಂಟರ್ ಆಗ್ಬಿಟ್ರು. ಹೆಂಗ್ ಎಂಟರ್ ಆದ್ರು ಅಂತಂದ್ರೆ ಆಕ್ಚುಲಿ ವಿಡಿಯೋ ಮಾಡಿದ್ ನಾವು ರೀಲ್ ಮಾಡಿದ್ ನಾವು, ಎಡಿಟ್ ಮಾಡಿದ್ ನಾವು, ಪ್ರತಿಯೊಂದು ಮಾಡಿದ್ ನಾವು ಆಕ್ಚುಲಿ. ಬಟ್ ಯಾರೋ ಒಬ್ರು ಪೊಲಿಟಿಷಿಯನ್ ವಿಡಿಯೋ ಮಾಡ್ಬಿಟ್ಟು ನಾನು ಬಸ್ ಬಿಡಿಸಿದೆ ಅಂತ ಬಿಟ್ರು. ನಾನಂದೆ ಲೈಕ್ ವಿ ಆರ್ ಹ್ಯಾಪಿ ದಟ್ ದೇರ್ ಇಸ್ ಬಸ್, ಲೈಕ್ ಬಸ್ ಬಂತು ಅನ್ನೋ ಖುಷಿ ಇದೆ. ಬಟ್ ಎಫರ್ಟ್ಸ್ ಹಾಕಿದ್ ನಾವಲ್ಲ ಅಂದ್ರೂ ತಲೆ ಕೆಡಿಸ್ಕೊಂಡಿಲ್ಲ ನಾವು. ಆ ಟೈಮಲ್ಲಿ ನಾನು ಆಕ್ಚುಲಿ ನನ್ನ ಫ್ಯಾಮಿಲಿ ಇಶ್ಯೂಸಲ್ಲಿದ್ದೆ. ನಾನು ಇಲ್ಲಾಂದ್ರೆ ಅವತ್ತೇ ರಿಪ್ಲೈ ಕೊಡ್ತಿದ್ದೆ. ನಾನು ಬಿಟ್ಟೆ, ನಾನು ಬೇಡ ಅವೆಲ್ಲ ಬೇಡ. ಬಟ್ ಇಂಥ ಕ್ರೇಜಿ ಎಲ್ಲ ಆಗಿದೆ ಈ 50 ದಿನದಲ್ಲಿ ಅಂತಂದರೆ ಅರೌಂಡ್ ಒಂದು 50ರಿಂದ 60 ಬಸ್ ಬಿಡಿಸಿದ್ದೀವಿ ಜಸ್ಟ್ ಇನ್ 50 days. ಏನೇ ತೊಂದರೆ ಆದರೂ ಇಲ್ಲಿವರೆಗೂ ನಮ್ಮ ಟೀಮ್ ಎಲ್ಲ ಸೇರಿ ಮೋರ್ ದೆನ್ 1000 ಕಾಲ್ಸ್ ಪಿಕ್ ಮಾಡಿದ್ದೀವಿ. ಸೊ ಆಲ್ ಅರೌಂಡ್ ಕನ್ಕ್ಲೂಷನ್ಸ್ ಹೇಳ್ಬೇಕಂದ್ರೆ ಯುವಕರ ಸಮಸ್ಯೆಗೆ KKY ಪರಿಹಾರ. ಎಸ್, ಚೇಂಜ್ ಆಫ್ ವಾಯ್ಸ್, ಚೇಂಜ್ ಆಫ್ ವಾಯ್ಸ್. ಯೂತ್ ಕ್ಯಾನ್ ಚೇಂಜ್ ಎವ್ರಿಥಿಂಗ್. ಎಸ್, ಯು ಕ್ಯಾನ್ ಚೇಂಜ್ ಎವ್ರಿಥಿಂಗ್. ಸೊ ಅದೊಂದು ಪಾರ್ಟ್ ಆದರೆ